ಜಮೀನಿನಲ್ಲಿ ಪ್ರಸ್ತುತ 3 ಎಕರೆ ಜಮೀನನ್ನ ಕಲಬುರಗಿಯಲ್ಲಿ ತೆಗೆದುಕೊಂಡಿರ್ತಾರೆ. ಆ ಒಂದು ಜಮೀನಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಅನಾಥರಿಗೆ ಹಾಗೂ ವಯೋವೃದ್ಧರಿಗೆ ನಮ್ಮ ಮನೆ ಎನ್ನುವಂತಹ ಹೆಸರಿನಲ್ಲಿ ಒಂದು ಆಶ್ರಯ ತಾಣವನ್ನ ಕಲ್ಪಿಸುವಂತಹ ಕನಸನ್ನು ಕೂಡ ಹೊತ್ತಿದ್ದಾರೆ. ಹಾಗೆ ಅವರು ಆ 3 ಎಕರೆ ಜಮೀನಿನಲ್ಲಿ ಭಕ್ತಿಯ ಸ್ವರೂಪವಾಗಿ ಶಿವನ ದೇವಾಲಯವನ್ನು ಕೂಡ ನಿರ್ಮಿಸುವಂತಹ ಒಂದು ಕಾರ್ಯವನ್ನ ಕೈಗೊಳ್ತಾ ಇದ್ದಾರೆ. ಅವರಿಗೆ ಸುಮಾರು ವಿಶ್ವವಿದ್ಯಾಲಯಗಳಿಂದ ಪ್ರಶಸ್ತಿಗಳು ಬಂದಿದೆ. ರಾಯಚೂರು ಕೃಷಿ ಯೂನಿವರ್ಸಿಟಿ ಕಲಬುರಗಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಶರಣಬಸವೇಶ್ವರ ದೊಡ್ಡ ವಿಶ್ವವಿದ್ಯಾಲಯದಿಂದಲೂ ಸಹ ಪ್ರಶಸ್ತಿಗಳು ಬಂದಿದೆ. ಛತ್ರಪತಿ ಶಿವಾಜಿ ಪ್ರಶಸ್ತಿ, ಸಿದ್ಧಗಂಗಾ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಕಲಬುರಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಂತಹ ಮಹನೀಯರು ಅವರು. ಹಾಗೆ ಪ್ರಸ್ತುತ ಅವರ 9 ಪುಸ್ತಕಗಳು ಬಿಡುಗಡೆಯನ್ನ ಕಂಡಿವೆ. 1000 ನುಡಿಮುತ್ತುಗಳು ಪ್ರಕಟಗೊಂಡಿದ್ದಾವೆ. 550 ವಚನಗಳು ಯಶೋಧಪುರಿಯ ಮಹಾದೇವಿ ಅನ್ನುವಂತಹ ಅಂಕಿತ ನಾಮದಿಂದ ಪ್ರಚುರಗೊಂಡಿವೆ. ಅದರ ಭಾಗ 1 ಹಾಗೂ ಭಾಗ 2ರ ಆವೃತ್ತಿಗಳು ಬಿಡುಗಡೆ ಆಗಿದ್ದಾವೆ. ಕವಿತೆಗಳನ್ನ, ದೇವರ ನಾಮಾವಳಿಗಳನ್ನ ಬರೆದಿದ್ದಾರೆ. ಹಾಗೆ 4 ಪುಸ್ತಕಗಳು DTP ಆಗಿದ್ದು ಅವು ಕೂಡ ಬಿಡುಗಡೆಯ ಒಂದು ಹಂತದಲ್ಲಿದ್ದಾವೆ. ಹಾಗೆ ಕರ್ನಾಟಕದ ಎಲ್ಲ ಒಂದು ಸಾಮಾಜಿಕ ಮಾಧ್ಯಮಗಳಾದಂತಹ ಆಕಾಶವಾಣಿ, FM, ದೂರದರ್ಶನ, ನ್ಯಾಷನಲ್ ಮ್ಯಾಗಝಿನ್ ಹಾಗೆ ಪ್ರಜಾವಾಣಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಪತ್ರಿಕೆಗಳಲ್ಲೂ ಸಹ ಸಂದರ್ಶನವನ್ನ ಸಹ ನೀಡಿದ್ದಾರೆ. ಪ್ರಾಣಿ ಪಕ್ಷಿ ಅದರಲ್ಲೂ ಸಹ ಕೋತಿಗಳಿಗೆ ಪ್ರತಿ ವಾರಕ್ಕೊಮ್ಮೆ ಆಹಾರವನ್ನ ತಾವೇ ತೆಗೆದುಕೊಂಡು ಹೋಗಿ ನೀಡುವಂತಹ ಸಂಪ್ರದಾಯವನ್ನು ಸಹ ಮುಂದುವರಿಸಿಕೊಂಡು ಬಂದಿರುವಂತಹ ಪ್ರಾಣಿ ಹಾಗೂ ಪಕ್ಷಿ ಪ್ರೇಮಿ ಇವರು. ಹಾಗೆ 107 ಗೋವುಗಳನ್ನ ಕಸಾಯಿಖಾನೆಯಿಂದ ರಕ್ಷಿಸಿದ್ದಾರೆ. ಇನ್ನೇನು ತೆಗೆದುಕೊಂಡೋಗಿ ಅವರನ್ನ ಕಡಿಯುವಂತಹ ಸಂದರ್ಭದಲ್ಲಿ ಕಸಾಯಿಖಾನೆಯಿಂದ ಅವರನ್ನ ಬಿಡುಗಡೆ ಮಾಡಿದರೆ ಅದರಲ್ಲಿ 17 ಗೋವುಗಳು ಕರುಗಳನ್ನ ಸಹ ಹಾಕಿದವೆ. ಆ ಕರುಗಳಲ್ಲಿ 2 ಮರಿಗಳ ನಾಮಕರಣವನ್ನ ನಾವು ನಮ್ಮ ಮಕ್ಕಳ ನಾಮಕರಣವನ್ನ ಹೇಗ್ ಮಾಡ್ತೀವಿ ಆ ಮಕ್ಕಳ ನಾಮಕರಣವನ್ನ ಮಾಡುವ ರೀತಿಯಲ್ಲೇ ಸುಮಾರು 70,000 ಹಣವನ್ನ ಖರ್ಚು ಮಾಡುವುದರ ಮೂಲಕ ಆ ಗೋವುಗಳ ಮರಿಗಳಿಗೆ ನಾಮಕರಣವನ್ನ ಮಾಡಿದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಯಶೋಧ ಕಟಗಿಯವರ ಒಂದು ಪರಿಚಯ ಹಾಗೆ ಜೀವನ ಚರಿತ್ರೆ ಮುಗಿಯದ ಕತೆ. ಅವರ ಒಂದು ಪರಿಚಯವನ್ನ ಮಾಡುವಂತಹ ಸದವಕಾಶ ದೊರೆತಿದ್ದು ನಿಜಕ್ಕೂ ಕೂಡ ನನ್ನ ಪುಣ್ಯ ಅಂತ ಭಾವಿಸ್ತಾ ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಅತ್ತರ್ಕಿ ಗ್ರಾಮದ ಶಕ್ತಿ ದೇವತೆಯಾದ ದ್ಯಾಮಮ್ಮ ಅಮ್ಮಾಜಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಅರ್ಪಿಸುತ್ತಾ ಹಾಗೂ ಗವಿಮಠದ ಗವಿ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಅರ್ಪಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸಹೋದರಿಯರಿಗೂ ನಮಸ್ಕರಿಸುತ್ತಾ ಹಾಗೂ ಮುಂದೆ ಆಸೀನರಾಗಿರುವ ಸಹೋದರ ಸಹೋದರಿಗೆ ನಮಸ್ಕರಿಸುತ್ತಾ ಮುದ್ದು ಮಕ್ಕಳಿಗೆ ಮುದ್ದಿನಿಂದ ಆಶೀರ್ವದಿಸುತ್ತಾ ಮತ್ತೆ ಹಿರೇಗೌಡರು ಫ್ಯಾಮಿಲಿಗೆ ಹೃದಯ ತುಂಬಿ ಹಾರೈಸ್ತಾ ಮತ್ತು ಆಶೀರ್ವದಿಸುತ್ತಾ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಅವರಿಗೆ ಆ ಭಗವಂತ ಅವರ ಹೆಜ್ಜೆ ಹೆಜ್ಜೆಗೂ ಮಾತಿಗೂ ಜೈ ಕೊಟ್ಟು ಆ ಮನೆಯಲ್ಲಿ ಅನ್ನಪೂರ್ಣೆ ವಾಸವಾಗಿದ್ದಾಳೆ. ಸದಾ ಅಲ್ಲಿ ಎಲ್ಲ ದೇವತೆಗಳು ಕೂಡ ವಾಸವಾಗಲಿ ಅಂತ ಹೇಳಿ ಅವರಿಗೆ ಹಾರೈಸ್ತಾ ನನ್ನ ಮಾತುಗಳು ಒಂದೇನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಈ ಗ್ರಾಮದಲ್ಲಿ ನಾನಿಲ್ಲಿ PSI ಆಗಿ ನಾನು ಮಾತಾಡಲಿಕ್ಕೆ ಬಂದಿಲ್ಲ. ಹಿರೇಗೌಡರು ವೆಂಕಟೇಶ್ ಅಣ್ಣವರು ನನಗೆ ಫೋನ್ ಮಾಡಿದ್ರು. ಆಗ ನಾನು ಎಷ್ಟು ನಾನು ಖುಷಿಯಿಂದ ಒಪ್ಕೊಂಡೆ ಅಂತಂದರೆ, ಕೊಪ್ಪಳ ಅಂದರೆ ನನಗೆ ತುಂಬ ಇಷ್ಟ ರೀ. ಎಲ್ಲ ಕಡೆಗೂ ನಾನು ಹೋಗಿದ್ದೇನೆ ನನ್ನ ರಾಜ್ಯದಲ್ಲಿ, ಆದರೆ ಕೊಪ್ಪಳ ನನಗೆ ಕರೆದೇ ಇಲ್ಲಲ್ಲ ಇಲ್ಲಿವರೆಗೂ ಅಂದ್ಕೊಂಡಿದ್ದೆ ನಾನು. ಆದರೆ ಕೊಪ್ಪಳ ನನಗೆ ಕಾತರ್ಕಿ ಗ್ರಾಮದವರು ನನ್ನನ್ನು ಯಾವ ರೀತಿ ನೀವು ಕರೆದಿದ್ದೀರಾ ಅಂತಂದರೆ ನಿಮ್ಮ ಪ್ರತಿಯೊಬ್ಬರ ಮನೆಯ ಮಗಳಂತ ತಿಳ್ಕೊಂಡು ನನಗೆ ಪ್ರೀತಿಯಿಂದ ಕರ್ಕೊಂಡಿದ್ದೀರಾ ನನಗೆ. ಅದಕ್ಕೆ ನಾನು ಕೂಡ ಪ್ರೀತಿಯಿಂದಾನೇ ನಾನು ಶಿರವಾಗಿ ಇಲ್ಲಿ ಬಂದಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಒಬ್ಬ ಹೆಣ್ಣು ಸಾಧನೆ ಮಾಡಬೇಕು, ಒಬ್ಬ ಹೆಣ್ಣು ಮುಂದೆ ಬರಬೇಕು ಅಂತಂದರೆ ಒಬ್ಬ ಪುರುಷನ ಬೆಂಬಲ ಬೇಕು. ತಂದೆ ಆಗಲಿ ಅಥವಾ ಅಣ್ಣನಾಗಲಿ, ಗಂಡನಾಗಲಿ, ತಮ್ಮನಾಗಲಿ. ಒಬ್ಬ ಪುರುಷ ಸಾಧನೆ ಮಾಡಬೇಕಾದ್ರೆ ಒಬ್ಬ ಹೆಣ್ಣು ಬೆಂಬಲ ಬೇಕು. ಹೆಂಡತಿ ಆಗಲಿ, ತಾಯಿ ಆಗಲಿ, ತಂಗಿ ಆಗಲಿ, ಅಕ್ಕ ಆಗಲಿ. ಇಲ್ಲಿ ಹೇಗಿದೆ ಅಂತಂದರೆ, ಈಗ ಮೇಡಮ್ ಅವರು ಒಬ್ಬರು ಹೇಳಿದ್ರು, ಸತಿಪತಿಗಳಿಂದಾಗಿ ಮಾಡುವ ಭಕ್ತಿ ತಪ್ಪುವುದು ಶಿವಂಗೆ ಅಂತ.
ಹಾಗೆ ನೀವೆಲ್ಲರೂ ಕೂಡಿ ಗಂಡ ಹೆಂಡತಿ ಅನ್ನದೇ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಕೂಡಿ ಗ್ರಾಮನ ಒಂದು ಶಕ್ತಿ ಪೀಠವನ್ನಾಗಿ ಮಾಡ್ಲಿಕ್ಕೆ ತಯಾರಿ ಮಾಡಿದಿರಲ್ಲ. ಆ ಅಮ್ಮನ ಶಕ್ತಿ ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಇಷ್ಟು ಖುಷಿ ಆಗ್ತಾ ಇದೆ. ಇಷ್ಟು ಜನ ಒಟ್ಟಿಗೆ ಸೇರಿದ್ದೀರಲ್ಲ ನೀವು ಬಹಳ ಭಕ್ತಿವಂತರಿದ್ದೀರಾ. ಅದಕ್ಕೆ ಹೇಳ್ತಾರಲ್ಲ, ಭಾರತ ದೇಶ ಎಲ್ಲಾದ್ರೂ ಒಂದು ಫಸ್ಟಿಗೆ ಏನ್ ಹೇಳ್ತೇನೆ ಅಂತಂದ್ರೆ, ಆಧ್ಯಾತ್ಮಿಕದ ತವರು ಯಾವುದು ಅಂದ್ರೆ ಭಾರತ. ಆ ಭಾರತದಲ್ಲಿ ಚೊಚ್ಚಲ ಊರು ಅಂದ್ರೆ ಕಾತರ್ಕಿದ್ನೆ ಅನಿಸ್ತಾ ಇದೆ ನನಗೆ. ಅದಕ್ಕೆ ಭಕ್ತಿಯ ಬೇರು ಎಲ್ಲಿ ಸಿಗ್ತದೆ ಅಂತಂದ್ರೆ ಅದು ಭಾರತದಲ್ಲಿ ಸಿಗ್ತದೆ. ಆ ಭಕ್ತಿ ಶಕ್ತಿ ನಿಮ್ಮ ಹತ್ರ ಕೂಡಿದೆ. ಅದಕ್ಕೆ ಈ ಮಹಾನ್ ಶಕ್ತಿ ಪೀಠದಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ದೇವೆ. ಭಕ್ತಿ ಅಂದ್ರೆ ಹೇಗಿರ್ಬೇಕು ಅಂತಂದ್ರೆ, ಚರಿಯಿಂದ ಹರಿಯುವ ತಿಳಿ ನೀರಿನಂತಿರ್ಬೇಕು. ಆ ಒಂದು ಹಸುವಿನ ಹಾಲು ಹಿಂಡಿದ ಮೇಲೆ ಹೇಗೆ ನೊರೆ ಬರ್ತದಲ್ಲ, ಆ ರೀತಿ ಭಕ್ತಿ ಇರಬೇಕು. ಭಕ್ತಿ ಅಂತಂದ್ರೆ, ಅಧ್ಯಾತ್ಮ ಅಂತಂದ್ರೆ ನಮ್ಗೆ ಅಧ್ಯಾತ್ಮನೇ ಬೇರೆ, ಭಕ್ತಿನೇ ಬೇರೆ. ನಮ್ಗೆ ಅಧ್ಯಾತ್ಮ ನಮ್ಗೆ ಜ್ಞಾನೋದಯ ಮಾಡ್ತದೆ, ಮನಸ್ಸು ಪರಿಶುದ್ಧ ಮಾಡ್ತದೆ, ಏಕಾಗ್ರತೆ ಹೆಚ್ಚಿಸ್ತದೆ, ಸಕಲ ಜೀವರಾಶಿಗಳಿಗೂ ಪ್ರೀತಿಸುವುದನ್ನು ಕಲಿಸ್ತದೆ, ನಮ್ಮ ಹೃದಯದಲ್ಲಿದ್ದಂಥ ಕಲ್ಮಶ ಭಾವನೆಗಳನ್ನ ಪರಿಶುದ್ಧವನ್ನಾಗಿ ಮಾಡ್ತದೆ. ಭಕ್ತಿ ನಮ್ಮನ್ನ ಭಕ್ತಿ ದೇವರ ಸಾಮೀಪ್ಯಕ್ಕೆ ಕರ್ಕೊಂಡು ಹೋಗ್ತದೆ. ಪೂಜೆ ಮಾಡೋದು, ಅನುಷ್ಠಾನ ಮಾಡೋದು, ಜಪ ಮಾಡೋದು, ದೇವರಿಗೆ ನಾಮಾವಳಿಗಳು ಹೇಳೋದು, ದೇವರ ಧ್ಯಾನ ಮಾಡೋದು, ಭಜನೆ ಮಾಡೋದು, ದೇವರಿಗೆ ನೈವೇದ್ಯಿಸೋದು, ವಿವಿಧ ರೀತಿಯಿಂದ ದೇವರಿಗೆ ಅಲಂಕಾರ ಮಾಡಿ ಖುಷಿ ಕೊಡೋದನ್ನ ಭಕ್ತಿ ಕಲಿಸ್ಕೊಡ್ತದೆ. ಅದಕ್ಕೆ ಇಲ್ಲಿ ಬಹಳ ಜನ ಹೆಣ್ಮಕ್ಳು ಸೇರಿದ್ದಾರ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ಅದಕ್ಕೆ ಹೇಳ್ತಾರಲ್ಲ, ಹೆಣ್ಣು ಹೆಣ್ಣೆಂದು ಹೀಯಾಳಿಸುವುದು ಏಕೆ, ಭೂಮಾತೆ ಹೆಣ್ಣು, ಭಾರತಾಂಬೆ ಹೆಣ್ಣು, ಕನ್ನಡಾಂಬೆ ಹೆಣ್ಣು, ಹರಿಯೋ ನದಿಗಳು ಹೆಣ್ಣು, ದೇವತೆಗಳು ಹೆಣ್ಣು, ನಮಗೂ ನಿಮಗೂ ಹೆತ್ತವಳು ಹೆಣ್ಣಲ್ಲವೇ. ಹೆಣ್ಣಿಂದಲೇ ರೀತಿ, ನೀತಿ, ಶಾಂತಿ, ಪ್ರೀತಿ, ಸಂಸ್ಕೃತಿ ಇದೆ. ಅದಕ್ಕೆ ನಾವು ಹೆಣ್ಮಕ್ಳು ಅಂತ ತಿಳ್ಕೊಳ್ಬೇಡಿ. ನೀವು ತಿಳ್ಕೊಂಡಿಲ್ಲ ಅಂತಾನೆ ಇಲ್ಲಿ ಎಲ್ಲರೂ ಸೇರಿದ್ದೀರಾ. ಭಕ್ತಿ ಅಂದ್ರೆ ಒಂದು ಸಣ್ಣ ಕಥೆಯಿಂದ ಸ್ಟಾರ್ಟ್ ಮಾಡ್ತೇನೆ. ಎಲ್ಲರೂ ದೇವ್ರನ್ನ ನೋಡಿದ್ದೀರಲ್ಲ? ಎಷ್ಟು ಜನ ದೇವ್ರಿಗೆ ನೋಡಿದ್ದೀರಾ? ಯಾಕೆ ನೋಡಿಲ್ಲ ರೀ? ನೋಡಿದ್ದೀರಾ? ನೋಡ್ರಿ, ಅವ್ರು ಹೇಳಿದ್ರು, ಎಷ್ಟು ಜನ ದೇವ್ರಿಗೆ ನೋಡಿದ್ದೀರಾ? ಭಕ್ತಿನಲ್ಲಿ ಶಕ್ತಿ ಇದ್ರೆ ದೇವ್ರನ್ನ ನೋಡ್ತೀರಾ ಖಂಡಿತ. ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆ? ದೇವರು ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿದ್ದಾನೆ. ದೇವರು ಡೈಲಿ ನಮ್ಮ ಎದುರುಗಡೆಯಿಂದ ಬಂದು ಹಾದು ಹೋಗ್ತಾ ಇದ್ದಾನೆ. ಡೈಲಿ ದೇವರು ನಮ್ಮ ಎದುರುಗಡೆ ಬಂದು ನಮ್ಮನ್ನ ಯಾವುದೋ ರೂಪದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ. ಯಾಕೆ ನಾವು ಗುರುತಿಸ್ತಾ ಇಲ್ಲ ಅಂತಂದ್ರೆ, ನಮ್ಮ ಕಣ್ಣುಗಳಿಗೆ ನೋಡ್ರಿ, ಒಂದು ಮಾತು ಹೇಳ್ತೇನೆ, ಸೂರ್ಯನಿಗೆ ಚಂದ್ರನಿಗೆ ಗ್ರಹಣಗಳು ಹಿಡ್ಕೊಂಡು ಅರ್ಧ ತಾಸಿನಲ್ಲಿ 1 ತಾಸಿನಲ್ಲಿ ಬಿಡ್ತವೆ. ಮನುಷ್ಯನ ಮನಸ್ಸಿಗೆ ಗ್ರಹಣಗಳು ಪಡ್ಕೊಂಡಿದ್ದಾವಲ್ಲ, ಅಪಾಪಿತನದ ಗ್ರಹಣಗಳು, ನಾನು, ನನ್ನದು, ನನ್ನಿಂದ, ಅಸೂಯೆ, ಅಹಂಕಾರ, ಕ್ರೋಧ, ಚಾಡಿ, ನಿಂದೆ, ಜಗಳ, ವೈರತ್ವದ ಭಾವನೆಗಳು. ಆ ಭಾವನೆಗಳಿಂದ ಕಲ್ಮಶ ಆಗ್ಬಿಟ್ಟಿದೆ ನಮ್ಮ ಮನಸ್ಸು. ಅದಕ್ಕೆ ಭಗವಂತ ನಮ್ಮನ್ನ ಕಾಣ್ತಾ ಇಲ್ಲ. ಅದನ್ನ ಪರಿಶುದ್ಧಗೊಳಿಸ್ಬೇಕಾಗ್ತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಈಗ ನಿಮ್ಮ ಭಾವನೆಗಳು ಪರಿಶುದ್ಧವಾಗದವೆ. ಕಾತರ್ಕಿನಲ್ಲಿ ನೀವೆಲ್ಲರೂ ಇಂಥ ಜಾಗದಲ್ಲಿ ಬಂದಿದ್ದೀರಾ, ನೀವು ದೇವರನ್ನ ಕಾಣ್ತಾ ಇದ್ದೀರಾ. ಅದಕ್ಕೆ ನಮ್ಮ ಭಾವನೆಗಳು ಪರಿಶುದ್ಧ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಭಕ್ತಿಯ ಮಾರ್ಗದಲ್ಲಿ ಹೋಗ್ಬೇಕು, ಸತ್ಯದ ಮಾರ್ಗದಲ್ಲಿ ಹೋಗ್ಬೇಕು. ಜಗತ್ತಿನಲ್ಲಿ 2 ಮಾರ್ಗಗಳಿದಾವೆ ನಮ್ಗೆ. ಕಲಿಯುಗದಲ್ಲಿ, ಭೂಲೋಕದಲ್ಲಿ 2 ಮಾರ್ಗಗಳಿದಾವೆ. ಒಂದು ಸನ್ಮಾರ್ಗ, ಒಂದು ದುರ್ಮಾರ್ಗ. ಸನ್ಮಾರ್ಗಕ್ಕೆ ಸತ್ಯದ ಮನೆ, ದುರ್ಮಾರ್ಗಕ್ಕೆ ಸುಳ್ಳಿನ ಅರಮನೆ. ಸತ್ಯದ ಮನೆಗೆ ಒಂದೇ ಬಾಗಿಲಿದೆ, ಸುಳ್ಳಿನ ಅರಮನೆಗೆ ಹಲವಾರು ಬಾಗಿಲುಗಳಿದಾವೆ. ನೀವೆಲ್ಲರೂ ಸತ್ಯದ ಮನೆಯನ್ನ ಆರಿಸ್ಕೊಂಡಿದ್ದೀರಾ. ಸುಳ್ಳಿನ ಅರಮನೆ, ಸತ್ಯದ ಮನೆ ಹೇಗಿರ್ತದೆ ಅಂತಂದ್ರೆ, ಅದಕ್ಕೆ ಅಂದ ಇಲ್ಲ, ಚಂದ ಇಲ್ಲ, ತಳಕು ಇಲ್ಲ, ಬಳಕು ಇಲ್ಲ, ಅಲ್ಲೇನು ಸಿಗೋದಿಲ್ಲ ನಿಮಗೆ. ಆದ್ರೆ ಏನ್ ಸಿಗ್ತದಪ್ಪ ಅಂತಂದ್ರೆ ಶಾಂತಿ, ಸಮಾಧಾನ, ಪ್ರೀತಿ, ಗೌರವ ಎಲ್ಲವೂ ಸಿಗ್ತದೆ. ಆದ್ರೆ ಸುಳ್ಳಿನ ಅರಮನೆಯಲ್ಲಿ ನೀವೇನ್ ಕೇಳಿದ್ದೆಲ್ಲ ಕ್ಷಣ ಮಾತ್ರದಲ್ಲಿ ಸಿಗ್ತದೆ. ಅದು ಹೇಗಿದೆ ಅಂದ್ರೆ ಚಕ್ರವ್ಯೂಹ ಇದ್ದಂಗೆ ಸುಳ್ಳಿನ ಅರಮನೆ. ಅದ್ರ ಒಳಗಡೆ ಹೋದ್ರೆ ಹೊರಗಡೆ ಬರೋದು ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಜೇಡ್ರ ಬಲೆ, ಜೇಡ ಹುಳು ತನ್ನ ಬಲೆನ ನೇಯ್ತದೆ, ಲಾಸ್ಟಿಗೆ ಅದ್ರ ಹೊರಗಡೆಯಿಂದ ಬರ್ಲಿಕ್ಕಾಗದೆ ಒಳಗಡೆನೆ ಸತ್ತೋಗ್ತದೆ. ಹಾಗೆ ಸುಳ್ಳಿನ ಅರಮನೆಯಲ್ಲಿ ಹೋದರೂ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಬರಬೇಕು ಅಂತಂದ್ರೆ ಇಂಥ ಸತ್ಸಂಗ ಬೇಕು, ಪ್ರವಚನ ಬೇಕು, ಭಕ್ತಿ ಮಾರ್ಗ ಬೇಕು, ಸಜ್ಜನರ ಸಹವಾಸ ಮಾಡಬೇಕು. ಅದಕ್ಕೆ ದೇವರನ್ನ ನೋಡಿಲ್ಲ ಅಂತಂದ್ರೆ, ಈಗ ನಾನು ಹಿರೇಗೌಡರ ಮನೆಯಲ್ಲಿ ಕೇಳಿದೆ, ಕಮಲಮ್ಮ ಅಮ್ಮಾಜಿ ಅವರ ಬಗ್ಗೆ ಕೇಳಿದೆ ನಾನು. ಅವ್ರು 5 ತಲೆಮಾರಿನವ್ರಿಗೆ ನೋಡಿದಾರಂತೆ. ನಮ್ಮ ಹಿರಿಯರು ಹೇಳೋ ಹಾಗೆ ನಾವು ದೇವರಿಗೆ ಯಾಕೆ ನೋಡಿಲ್ಲ ಅಂತಂದ್ರೆ,
ಗುರುತಿಸೋಕ್ಕಾಗಲ್ಲ ಅಂತಂದ್ರೆ ದೇವರದಾನೆ ಅಂತ ನಂಬ್ತಾ ಇದ್ದೇವೆ. ನಮ್ಮ 5 ತಲೆಮಾರಿನವರಿಗೆ 6 ತಲೆಮಾರಿನವರಿಗೆ ನಾವು ನೋಡೋಕ್ಕಾಗಿಲ್ಲ ಅಂತಂದ್ರೆ ದೇವ್ರಿಗೆ ನೋಡೋದು ಕಷ್ಟ ನಮಗೆ. ನಮ್ಮ ತಂದೆ ತಾಯಿ ಹೇಳಿದ್ಮೇಲೆ ನಾವು ನಂಬಿಟ್ಟಿದ್ದೇವೆ ದೇವರಿದ್ದಾನೆ ಅಂತ. ದೇವರಿದ್ದಾನೆ ಜಗತ್ತಿನಲ್ಲಿ. ಯಾಕೆ ನಾವು ದೇವರು ಡೈರೆಕ್ಟ್ ಒಂದು ಭಕ್ತ ಇರ್ತಾನೆ, ಒಂದು ಊರಲ್ಲಿ ಒಬ್ಬ ಭಕ್ತ ಇರ್ತಾನೆ, ದಿನಾಲು ಶಿವನ ಪೂಜೆ ಮಾಡ್ತಾ ಇರ್ತಾನೆ, ರಾತ್ರಿ ಹಗಲು ದೇವ್ರ ನಾಮಸ್ಮರಣೆ ಜಪ ಮಾಡ್ತಾನೆ, ಅನುಷ್ಠಾನ ಮಾಡ್ತಾನೆ, ದೇವರಿಗೆ ನೈವೇದ್ಯ ಹೇಳ್ತಾನೆ, ದೇವರ ಮಂತ್ರ ಶ್ಲೋಕಗಳೆಲ್ಲ ಹೇಳ್ತಾ ಇರ್ತಾನೆ. ಒಂದು ದಿವಸ ಊರಲ್ಲಿ ಫ್ಲಡ್ ಬಂತು, ನೆರೆ ಬಂತು. ನೆರೆ ಬಂದಾಗ ನೀರು ಹರ್ಕೊಂಡು ದೇವಸ್ಥಾನದ ಒಳಗಡೆ ಬಂತು. ಆಗ ಊರ್ಗೌಡ್ರು ಕೆಲವೊಂದು ಜನ ಹೋಗಿ, ಅಪ್ಪ ಪೂಜಾರರೇ ಹೊರಗೆ ಬನ್ರಿ ಸ್ವಾಮಿ, ನೀವು ಮತ್ತೆ ದೇವ್ರ ಒಳಗೆ ಗುಡಿ ಒಳಗೆ ನೀರು ಬಂದಾವೆ, ಬನ್ನಿ ನಾವು ನಿಮ್ಮನ್ನ ರಕ್ಷಣೆ ಮಾಡೋಕೆ ಬಂದಿದ್ದೇವೆ. ಇಲ್ಲ ನನ್ನ ಶಿವ ಬರ್ತಾನೆ, ನೀವು ಬೇಡ, ನಿಮ್ಗೆ ಸಹಾಯ ಬೇಕಾಗಿಲ್ಲ, ನೀವು ಹೋಗಿ. ಆಗ ಮತ್ತೆ ನೀರು ಎದೆ ಮಠ ಬರ್ತವೆ. ಮತ್ತೆ ಅಲ್ಲಿಂದ ಈಜುಗಾರರು ಬರ್ತಾರೆ, ಬನ್ನಿಪ್ಪ ಸ್ವಾಮಿ ನೀರು ಬಂದಿದೆ, ಮುಳುಗೋಗ್ತೀರಾ ಬನ್ನಿ. ಇಲ್ಲ ನನ್ನ ಶಿವ ಬರ್ತಾನೆ, ಕಾಪಾಡ್ತಾನೆ. ಆಮೇಲೆ ನೀರು ಎದೆ ಮುಳುಗಿ ಪೂರ ಮತ್ತೆ ತಲೆವರೆಗೆ ಬಂದಾಗ ಗೋಪುರಕ್ಕೆ ಹತ್ಕೊಂಡು ಕೂರ್ತಾನೆ. ಆಗ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಪಡೆಯವರು ಬಂದು ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ, ಬನ್ನಿ ಸ್ವಾಮಿ ನೀವು ನಿಮ್ಮನ್ನ ರಕ್ಷಣೆ ಮಾಡೋಕೆ ಬಂದಿದ್ದೇವೆ. ಇಲ್ಲ ನನ್ನ ಶಿವ ಬರ್ತಾನೆ ನನ್ನನ್ನು ಕಾಪಾಡಲಿಕ್ಕೆ, ನನ್ನ ಆರಾಧ್ಯ ದೇವ ಬರ್ತಾನೆ ಕಾಪಾಡಲಿಕ್ಕೆ. ಆಗ ನೀರು ತುಂಬಿಕೊಂಡು ಅಜ್ಜ ನೀರಲ್ಲಿ ಹರ್ಕೊಂಡು ಹೋಗಿ ಸಾಯ್ತಾನೆ. ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾನೆ. ಪರಮಾತ್ಮನ ಹತ್ರ ಗೋಳಾಡಿ ಹೇಳ್ತಾನೆ. ಪರಮಾತ್ಮ ಹೇಳ್ತಾನೆ, ಯಾಕೆ ನಾನು ನಿನ್ನನ್ನು ತುಂಬ ನಂಬಿದ್ದೆ, ನಾನು ನಿನ್ನ ಮೇಲೆ ಭಕ್ತಿ ಇಟ್ಟಿದ್ದೆ, ನಾನು ನಿನ್ನ ದಿನಾಲು ಗುಣಗಾನ ಮಾಡಿದೆ, ಪೂಜೆ ಮಾಡಿದೆ, ಅನುಷ್ಠಾನ ಮಾಡಿದೆ, ಜಪ ಮಾಡಿದೆ, ನಾನು ಹೋಮ ಮಾಡಿದೆ, ನಾನು ದಿನಾಲು ಥರದ ನೈವೇದ್ಯ ಇಟ್ಟು ನಿನಗೆ ಭೋಗಗಳನ್ನಿಟ್ಟು ನಾನು ನಿನ್ನನ್ನು ಜಪ ಮಾಡಿದೆ. ಆದರೆ ನೀನು ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಯಾಕೆ ಬಂದಿಲ್ಲ ಸ್ವಾಮಿ? ಅಯ್ಯೋ ಹುಚ್ಚ, ನಾನು ಹಿರೇಗೌಡರ ರೂಪದಲ್ಲಿ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದೆ, ಬಾರಯ್ಯ ಸ್ವಾಮಿ ಹೊರಗಡೆ ಅಂದೆ, ನೀನು ಬರಲಿಲ್ಲ. ಎರಡನೇದು, ನಾನು ಈಜುಗಾರರ ರೂಪದಲ್ಲಿ ಅಂದರೆ ಹಳ್ಳಿಯ ಜನರ ರೂಪದಲ್ಲಿ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದೆ, ಕಾತರ್ಕಿಯ ಜನರ ರೂಪದಲ್ಲಿ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದೆ, ನೀನು ಬರಲಿಲ್ಲ. ಮೂರನೇದು, ನಾನು ಹೆಲಿಕಾಪ್ಟರ್ ಮೂಲಕ ನಾನು ರಕ್ಷಣೆ ಮಾಡಲಿಕ್ಕೆ ಬಂದೆ, ನೀನು ಬರಲಿಲ್ಲ. ಆಗ ಅಳ್ತಾನೆ, ನಾನು ತಿಳ್ಕೊಂಡೆ ಸ್ವಾಮಿ ನೀನು ಹಾವು ಹಾಕ್ಕೊಂಡು ಚರ್ಮ ಸುತ್ಕೊಂಡು ಜಟದಲ್ಲಿ ಗಂಗೆನ ಇಟ್ಕೊಂಡು ಚಂದ್ರನ ಸುತ್ಕೊಂಡು ಬರ್ತಿ ಅಂತ ನಾನು ತಿಳ್ಕೊಂಡಿದ್ದೆ, ಬಟ್ ನಿನ್ನ ಈ ರೂಪದಲ್ಲಿ ಬರ್ತಿ ಅಂತ ನಾನು ತಿಳ್ಕೊಂಡಿಲ್ಲ. ಆಗ ಭಗವಂತ ಹೇಳ್ತಾನೆ, ಆ ಸೃಷ್ಟಿಕರ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ತಾನೆ, ಅಯ್ಯೋ ಹುಚ್ಚ, ನಾನು ಅಂಥ ರೂಪದಲ್ಲಿ ಹಲವಾರು ರೂಪದಲ್ಲಿ ನಾನು ಬರ್ತೇನೆ, ನಾಮ ಒಂದು ನನ್ನದು, ನಾನು ಹಲವಾರು ರೂಪಗಳಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನಾನು ಸದಾ ನಿಮ್ಮ ಹಿಂದೆ ಇದ್ದೇನೆ. ಒಂದು ವೇಳೆ ನಾನು ನಿಜ ರೂಪದಲ್ಲಿ ಬಂದರೆ ನೀವು ಪ್ರತಿಯೊಬ್ಬರು ನನ್ನನ್ನು ಒಂದೊಂದು ಕೋಲಿನಲ್ಲಿ ಹಾಕಿ ಮುಚ್ಚಾಕಿ ಕೀಲಿ ಹಾಕಿ ಹೊರಗಡೆ ಹೋಗ್ತಿದ್ರೆ, ನಂದೇ ಮಾತು ಕೇಳು ಅಂತ ಹೇಳಿ ನನ್ನನ್ನು ಇಟ್ಕೊಳ್ಬಿಡ್ತಿದ್ರೆ, ಅದಕ್ಕೆ ನಾನು ಆ ರೂಪದಲ್ಲಿ ಬರೋದಿಲ್ಲ, ಹಲವಾರು ರೂಪಗಳಲ್ಲಿ ನಿಮ್ಮ ಎದುರುಗಡೆ ಬಂದು ಸಹಾಯಕ್ಕೆ ನಿಲ್ತೇನಪ್ಪ ನಾನು ಅಂತ ಹೇಳ್ತಾನೆ. ಯಾಕೆಂದ್ರೆ ಅವಳು ಕರುಣಾಮಯಿ, ಕರುಣಾಸಾಗರ, ಕೃಪಾಕರ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹಲವಾರು ರೂಪದಲ್ಲಿ ನಮ್ಮ ಹತ್ರ ಬರ್ತಾನೆ. ಅದಕ್ಕೆ ಭಗವಂತ ಏನಿದ್ದಾನೆ, ಎಷ್ಟೋ ಜನ ತಾಯಂದ್ರು ನೋಡ್ತಾ ಇರ್ತವೆ. ತಾಯಂದ್ರು ಭಾಳ ಜನ ದೇವಸ್ಥಾನಗಳಿಗೆ ಹೋಗ್ತಾರೆ, ನಾವೆಲ್ಲ ದೇವ್ರಿಗೆ ನಂಬ್ತೇವೆ. ಕಷ್ಟಗಳು ಬಂದಿದ್ದಾವೆ, ಕಷ್ಟಗಳು ಬಂದಾಗ ಭಾಳ ಜನ ಹೇಳ್ತಾರೆ, ನಾವೆಷ್ಟೋ ಜನ ನನ್ನ ಎದುರುಗಡೆ ಹೇಳ್ತಾರೆ, ಮೇಡಮ್ ನಾವು ದೇವರಿಗೆ ಪೂಜೆ ಮಾಡ್ತೇವೆ, ಎಲ್ಲ ರೀತಿಯಿಂದ ಮಾಡ್ತೇವೆ ಮೇಡಮ್, ದೇವರಿಗೆ ಮತ್ತೆ ದಾನ ಧರ್ಮ ಕೊಡ್ತೇವೆ, ಎಲ್ಲ ಮಾಡ್ತೇವೆ, ಅದು ನಮಗೆ ಕಷ್ಟಗಳು ಬರ್ತಾ ಇದ್ದಾವೆ. ದೇವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ದೇವ್ರು ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇಲ್ಲ. ಈಗ ನಾನು 1ನೇ ತರಗತಿಯಿಂದ ಡಿಗ್ರಿವರೆಗೆ ಓದಿದೆ. ಎಕ್ಸಾಮ್ ಬಿಡಿಸ್ಬೇಕಲ್ಲ, ನಾವು ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡಬೇಕಲ್ಲ. ನಮ್ಮ ಪ್ರಿನ್ಸಿಪಾಲ್ ಅವರು ನಮಗೆ ಕ್ವಶನ್ ಪೇಪರ್ ಕೊಡ್ತಾರೆ, ಅದಕ್ಕೆ ಆನ್ಸರ್ ಮಾಡಿದ್ರೇ ನಾವು ಪಾಸ್ ಆಗ್ತೇವೆ. ಹಾಗೆ ಭಗವಂತ ಕೂಡ ನಮ್ಮನ್ನ ಎಕ್ಸಾಮ್ ಮಾಡ್ತಾನೆ. ಯಾಕೆ ಅಂತಂದ್ರೆ ಆ ಎಕ್ಸಾಮ್ಗಳು ಪಾಸ್ ಆಗಿದ್ರೆ ಮಾತ್ರ ನಾವು ಶಿವನ ಸಾಮೀಪ್ಯ ಪಡೆಯಲಿಕ್ಕೆ ಸಾಧ್ಯ. ಆ ಎಕ್ಸಾಮ್ಗಳು ಹೇಗಿರ್ತವೆ ಅಂತಂದ್ರೆ, ಒಂದು ಅಕ್ಕ ಸಾಲಿಗನ ಹತ್ರ ನೀವು ಬಂಗಾರ ತಗೊಂಡು ಬಂದಿರ್ತೀರಿ, ಅದು ಅಪ್ಪಟ ಅಪರಂಜಿ ಚಿನ್ನನೇ ಕೊಟ್ಟಿರ್ತಾನೆ ಅಕ್ಕ ಸಾಲಿಗ. ನೀವು ಯಾವುದೋ ಕಾರಣಕ್ಕೆ ಅವನ ಹತ್ರ ತಗೊಂಡು ಹೋಗ್ತೀರಾ, ಆಭರಣ ಮಾಡು ಅಥವಾ ಬೇಡ, ನಮಗೆ ದುಡ್ಡು ಬೇಕಪ್ಪ ತಗೊಂಡು ನಮ್ಗೆ ದುಡ್ಡು ಕೊಡು ಅಂತ. ಆ ಅಕ್ಕ ಸಾಲಿಗ ನಿಮಗೆ ಅವನೇ ಕೊಟ್ಟಿರ್ತಾನೆ, ಅವನೇ ಉಸ್ತಾ ಇರ್ತಾನೆ, ಅವನೇ ಕೊಟ್ಟಿರ್ತಾನೆ ಬಂಗಾರ, ಅದಕ್ಕೂ ಮತ್ತೆ ಅವನೇ ಉಸ್ತಾ ಇರ್ತಾನೆ. ಯಾಕೆ ಉಸ್ತಾನೆ? ನೀವು ಕೇಳ್ರಿ, ಯಾಕೆ ಉಜ್ಜಕತ್ತೀಯಪ್ಪ ಅಂತಂದ್ರೆ, ಇಲ್ಲ ರೀ ಅಮ್ಮರೇ ನಾನು ಕೊಟ್ಟಿನಂದ್ರೆ ನಾನು ಉಜ್ಜಿ ನೋಡ್ಬೇಕಲ್ಲ ರೀ ಅಂತ ಹೇಳ್ತಾನೆ. ಹಾಗೆ ಭಗವಂತ, ಅದಕ್ಕೆ ಹೇಳ್ತೇನಲ್ಲ, ಭಗವಂತ ಅಕ್ಕ ಸಾಲಿಗನಾಗಿದ್ದಾನೆ, ನಾವೆಲ್ಲ ಅಪ್ಪಟ ಅಪರಂಜಿ ಚಿನ್ನ ಆಗಿದ್ದೇವೆ. ಸುಡುವುದು, ಬಡಿಯುವುದು, ಕಾಯಿಸೋದು
ಅವನ ಕಾಯಕ ಆಗಿದೆ, ಸಹಿಸಿಕೊಳ್ಳೋ ಧರ್ಮ ನಮ್ಮದಾಗಿದೆ. ಅದಕ್ಕೆ ಭಗವಂತನಿಗೆ ನೀವು ದಯವಿಟ್ಟು ಬೈಯಕ್ಕೆ ಹೋಗ್ಬೇಡ್ರಿ. ಭಗವಂತ ಕೆಟ್ಟದ್ ಬಯಸ್ತಾನೆ ಅಂತ ಹೇಳಕ್ ಹೋಗ್ಬೇಡ್ರಿ. ಯಾಕೆ ಭಗವಂತ ಕೆಟ್ಟದ್ ಬಯಸಕ್ಕೆ ನಮ್ದು ಆಗಾದಿನ ಭಾಗಾದಿನ ನಮ್ಮ ಮನೆ ನೆರೆ ಮನೆ ಬೀಗ ನೆಂಟನ ಯಾರು ಅವನು ಬಯಕೆ ಅವ್ನು ನಮ್ಗೆ ಕೆಟ್ಟದ್ ಬಯಸೋಕೆ? ದೇವ್ರೇ ಅದಾನೆ, ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ ಸೃಷ್ಟಿಕರ್ತ. ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ ಆ ಸೃಷ್ಟಿಕರ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿರ್ಮಾಪಕನಿದ್ದಾನೆ. ಈ ಜಗತ್ತು ಒಂದು ನಾಟಕ ಕಂಪನಿ ಇದೆ, ನಮ್ಗೆ ಒಂದೊಂದು ರೋಲ್ ಕೊಟ್ಟಿದ್ದಾನೆ ನಿರ್ಮಾಪಕ. ನಾವೆಲ್ಲ ರೋಲ್ ಮಾಡ್ಲಿಕ್ಕೆ ಬಂದಿದ್ದೇವೆ. ರೋಲ್ ಅಂದ್ರೆ ಗೊತ್ತಲ್ಲ, ಪಾತ್ರ. ನಮ್ಮದು ಒಂದು ನಾಟಕ ಕಂಪನಿನಲ್ಲಿ ನಾವು ಪಾತ್ರ ಮಾಡ್ತಾ ಇದ್ದೀವಿ ಅಂದ್ರೆ ಇದು ಸಿನಿಮಾ ಲೋಕ, ಈ ಭೂಲೋಕ. ಸೃಷ್ಟಿಕರ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಒಂದು ಸೂತ್ರ ಇಟ್ಕೊಂಡು ನಮ್ಮನ್ನ ಒಂದೊಂದು ಪಾತ್ರ ಕೊಟ್ಟಿದ್ದಾನೆ. ಯಾರು ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರಿಗೆ ಬಹುಮಾನ ಕೊಡ್ತಾನೆ. ಬಹುಮಾನ ಅಂದ್ರೇನು? ತನ್ನ ಸಾಮೀಪ್ಯಕ್ಕೆ ಕರ್ಕೊತಾನೆ. ಆ ಪಾತ್ರ ಹೇಗ್ ಮಾಡ್ಬೇಕು ನಾವು ಅಂತಂದ್ರೆ, ಜನಮನನು ಮೆಚ್ಚಬೇಕು. ಇಲ್ಲಿ ಸಲೂರು ಅಲ್ಲಿ ಸಲೂರು ಅಂತೆ. ಆ ಪಾತ್ರ ನಮ್ದು ಪಾತ್ರ ಮುಗಿದ್ರು ಕೂಡ ಜೀವನ ನೋಡ್ರಿ, ಜನನ ಜೀವನ ಮರಣ. ಜನನ ನಮ್ಮ ಕೈಯಲ್ಲಿಲ್ಲ, ಮರಣ ನಮ್ಮ ಕೈಯಲ್ಲಿಲ್ಲ. ಜೀವನ ಸಮಯ ನಮ್ಮ ಕೈಯಲ್ಲಿದೆ. ಆ ಜೀವನನೇ ನಮ್ಮ ಒಂದು ಪಾತ್ರ. ಅದಕ್ಕೆ ಜೀವನ ಅನ್ನೋದು ಸಮಯ ಅನ್ನೋದು ನಾವು ಒಳ್ಳೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಬೇಕು. ನಮ್ಮ ಪಾತ್ರ ಸಿನಿಮಾ ಅನ್ನೋ ಪಾತ್ರ ಮುಗಿದ್ರು ಕೂಡ ಜನಗಳು ನಮ್ಮ ಪಾತ್ರನ ನೆನೆಸ್ಕೊಂಡು, ಅಂದ್ರೆ ಯಶೋಧ ಇದ್ದಾಳೆ, ಜಗತ್ತಿಗೆ ಬಂದಿದ್ದಾಳೆ, ನಾನು ಬರುವಾಗ ಏನಾದರೂ ತಂದಿದ್ದೇನಾ, ಜೊತೆಗೆ ಹೊತ್ಕೊಂಡು ಬಂದಿದ್ದೇನಾ? ಅಮ್ಮನ ಗರ್ಭದಿಂದ ನವಮಾಸಗಳ ಕಳೆದು ಜಗತ್ತಿಗೆ ಬಂದೆ. ಬರುವಾಗ ನಾನು ಏನು ತಂದಿದ್ದೇನೆ ಹೇಳ್ರಿ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಜೀವನ ಕತ್ತಲೆ. ನಾವು ಕತ್ತಲೆ ಮಾಡ್ಕೊಳ್ಳೋದು ಬೇಡ. ನಾವು ಜಗತ್ತಿಗೆ ಒಂದು ಮಾದರಿ ಬದುಕು, ಒಂದು ಇನ್ನೊಬ್ಬರಿಗೆ ಒಂದು ಮಾದರಿ ಆಗಬೇಕು, ಆ ರೀತಿ ಜೀವನ ಮಾಡಬೇಕಾಗಿದೆ. ಆ ರೀತಿ ಸಮಯ ಒಳ್ಳೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಬೇಕಾಗಿದೆ. ಜಗತ್ತಿಗೆ ಪ್ರಾಂಜಲ್ಯ ಜ್ಯೋತಿ ಬೆಳಕು ಕೊಟ್ಟು ಹೋಗ್ಬೇಕಾಗಿದೆ. ನಮ್ಮ ಸಿನಿಮಾದಲ್ಲಿರುವಂಥ ನಮ್ಮ ಪಾತ್ರ ಮುಗಿದ್ರು ಕೂಡ ಜನಗಳು ನಮ್ಮ ಪಾತ್ರನ ನೆನೆಸ್ಕೊಂಡು, ಯಶೋದಮ್ಮ ಇದ್ರಪ್ಪ ಒಳ್ಳೆ ಪಾತ್ರ ಮಾಡಿದ್ರು ನೋಡು, ಆ ಸಿನಿಮಾ ಜೀವನ ಅನ್ನೋ ಸಿನಿಮಾ ಚೆನ್ನಾಗಿ ನಿಭಾಯಿಸಿದ್ರು ನೋಡಪ್ಪ ಪಾತ್ರ ಅಂತ ಹೇಳಿ ಜನ ಆ ಪಾತ್ರಕ್ಕೆ ನೆನೆಸ್ಕೊಂಡು ಚಪ್ಪಾಳೆ ಹಾಕುವಂಥದ್ದಿರಬೇಕು. ಅದಕ್ಕೆ ಕೆಲವೊಂದು ಜನ ದೇವ್ರಿಲ್ಲ ಅಂತ ಹೇಳ್ತಿದ್ರು. ನಾನು ದೇವ್ರಿದ್ದಾನೆ ಅಂತ ಸಾಕ್ಷಾತ್ಕಾರ ಮಾಡಿಸ್ತೇನೆ. ಒಂದು ಅರ್ಧ ಗಂಟೆ ಟೈಮ್ ಕೊಟ್ರೆ ನನಗೆ. ದೇವ್ರಿದ್ದಾನೆ. ಯಾಕೆ ದೇವ್ರಿಲ್ಲ? ಜಗತ್ತು ಅನ್ನೋದು ಒಂದು ಸಮುದ್ರ ಇದೆ, ಈ ಭೂಲೋಕ ಅನ್ನೋದು ಒಂದು ಸಮುದ್ರ ಇದೆ. ಈ ಸಮುದ್ರದಲ್ಲಿ ನಾವೆಲ್ಲರೂ ಇದು ಜಗತ್ತಿನಲ್ಲಿ ಒಂದು ಸಮುದ್ರ, ಜಗತ್ತು ಅನ್ನೋದು ಒಂದು ಸಮುದ್ರದಲ್ಲಿ ನಾವೆಲ್ಲ ನಮ್ಮ ಕುಟುಂಬಗಳು ಡೋಣಿ, ಒಂದು ಹಡಗಂತಿರಲ್ಲ, ಹಡಗಿನಲ್ಲಿ ಕೂತ್ಕೊಂಡು ನಾವು ಪಯಣ ಮಾಡ್ತಾ ಇದ್ದೇವೆ. ಈ ಹಡಗಿನಲ್ಲಿ ನಾವು ಪಯಣ ಮಾಡುವಾಗ ನಾವು ಬರೀ ಹಡಗಿನಲ್ಲಿ ಕೂತ್ಕೊಂಡ್ರೆ ಈ ದಡದಿಂದ ಆ ದಡಕ್ಕೆ ಮುಟ್ಟಬೇಕಾದ್ರೆ ಹಡಗು ತಾನಾಗೆ ಓಡ್ತದೇನೋ? ಅದಕ್ಕೆ ಅಂಬಿಗ ಬೇಕಲ್ಲ. ಆ ಹಡಗನ್ನ ಈ ದಡದಿಂದ ಆ ದಡಕ್ಕೆ ಮುಟ್ಟಿಸೋಕೆ ಒಬ್ಬ ಅಂಬಿಗ ಬೇಕಲ್ಲ. ಆ ಅಂಬಿಗನೇ ಸೃಷ್ಟಿಕರ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿದ್ದಾನೆ. ಅವನೇ ನಮ್ಮ ಹಡಗನ್ನ ತಗೊಂಡೋಗಿ ಮುಟ್ಸೋದು ಅವನ ಕೈಲಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಹೆಂಗೋ ಅಂಬಿಗ ಮುಟ್ಟಿಸ್ತಾನೆ ಬಿಡಪ್ಪ ಅಂತ ಅನ್ನೋದು ಬೇಡ. ನಾವು ಸತ್ಯದ ಮಾರ್ಗದಲ್ಲಿ ಹೋಗ್ಬೇಕು. ನಾವು ಧರ್ಮನ ಪಾಲನೆ ಮಾಡಬೇಕು. ಧರ್ಮೋ ರಕ್ಷತಿ ರಕ್ಷಿತ. ಯಾಕೆ ಅಂತಂದ್ರೆ ನಾವು ಒಳ್ಳೆ ಕರ್ಮಗಳು ಎಷ್ಟೇ ಒಳ್ಳೇದು. ನಾವು ಭಾಳ ಜನ ತಾಯಂದ್ರೆ ನೋಡ್ತೇನೆ, ಎಷ್ಟೋ ಜನ ನೋಡ್ತೇನೆ, ದಾನ ಧರ್ಮ ಮಾಡಿದ್ಮೇಲೆ ಮಾಡಿದೆ ಅಂತ. ಅದಕ್ಕೆ ದಾನ ಮಾಡಿದೆ ಅಂತ ಅನ್ನೋಕೆ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿದ್ದು ಪರಗೆ, ಕೊಟ್ಟು ಕೆಟ್ಟೆನ ಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತೆ. ದಾನ ಕೊಟ್ಟ ತಕ್ಷಣ ಮುಂದೆ ಹೋಗ್ರಿ. ಭಗವಂತ ಇನ್ನೊಂದು ಯಾವ ಒಳ್ಳೆ ಕೆಲಸ ಕೊಡ್ತಾನೆ ನನಗೆ, ಅದನ್ನ ಕೆಲಸ ಪೂರ್ಣ ಮಾಡಬೇಕು ಅಂತ. ಅದನ್ನು ಒಳ್ಳೇದಾಕಂದ್ರೆ ಭಗವಂತ ಇನ್ನೊಂದು ಇಂಥದ್ದೇ ಕೆಲಸ ಕೊಡು, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡುವಂತ ಭಗವಂತನಿಗೆ ಬಿಡಬೇಕು. ನೀವು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅದು ಮುಂದೆ ನೋಡ್ಕೊಂಡು ಹೋಗ್ರಿ. ಜೀವನದಲ್ಲಿ ಯಾವತ್ತೂ ಹಿಂದೆ ತಿರುಗಿ ನೋಡಕ್ ಹೋಗ್ಬೇಡ್ರಿ. ಹಿಂದೆ ತಿರುಗಿ ನೋಡಿದ್ರೆ ಖಂಡಿತ ನಿಮ್ಗೆ ದುಃಖ ಆಗ್ತದೆ. ಯಾಕೆ ಅಂತಂದ್ರೆ ನಾನು ಅಷ್ಟು ಅವ್ರನ್ನ ಸಹಾಯ ಮಾಡಿದೆ, ಅಷ್ಟು ದಾನ ಕೊಟ್ಟೆ ಅವರಿಗೆ ಕಷ್ಟದಲ್ಲಿದ್ದಾಗ. ಅವ್ರಿಗೆ ಎಷ್ಟೋ ರೀತಿಯಿಂದ ನಾನು ಯಾವುದೋ ರೂಪದಲ್ಲಿ ಅವ್ರಿಗೆ ಎಷ್ಟೋ ಸಹಾಯ ಮಾಡಿದ್ರು ಕೂಡ ಅವ್ರು ನನ್ನ ನೆನೆಸ್ಕೊಳ್ತಾ ಇಲ್ಲ, ಅವ್ರು ನನ್ನನ್ನು ಹೊಗಳ್ತಾ ಇಲ್ಲ, ನನ್ನನ್ನು ಗುರುತಿಸ್ತಾ ಇಲ್ಲ ಅನ್ನೋ ಭಾವನೆಗಳು ನಮ್ಮ ಮನಸ್ಸಲ್ಲಿ ಹುಟ್ಟುತ್ತವೆ. ಅದಕ್ಕೆ ಆ ಭಾವನೆಗಳು ಹುಟ್ಟಬಾರ್ದು ಅಂತಂದ್ರೆ ನಾವು ನಮ್ಮ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅದಕ್ಕೆ ಶ್ರೀಕೃಷ್ಣ ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಕರ್ಮಣ್ಣೆ ವಾಧಿಕಾರಸ್ತೆ ಮಹಾಫಲೇಶು ಕದಾಚನ. ಕರ್ಮಗಳನ್ನ ಮಾಡೋಣ, ಭಗವಂತನ ಮೇಲೆ ಬಿಡೋಣ. ಯಾಕೆಂದ್ರೆ ಭಗವಂತ ಯಾವ ಸಮಯದಲ್ಲಿ ಯಾವ ಫಲಗಳನ್ನ ಕೊಡ್ಬೇಕನ್ನೋದು ಭಗವಂತನಿಗೆ ಬಿಟ್ಟಿದ್ದು ಇದೆ. ಅವನ ಆ ಫಲಗಳನ್ನ ಕೊಡ್ತಾನೆ. ಅದಕ್ಕೆ ನಾನು ಒಳ್ಳೆ ಕರ್ಮಗಳನ್ನ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ನಾವು ಭಗವಂತ ನನಗೆ ಕಷ್ಟ ದುಃಖಗಳು ಕೊಡ್ತಾ ಇದೀಯ ಅಂತ ತಿಳ್ಕೊಳಿಕ್ ಹೋಗ್ಬೇಡ್ರಿ. ತಾಯಂದ್ರೆ ಒಂದು ಮಾತು ಹೇಳಿಕೆ ಇಷ್ಟಪಡ್ತೇನೆ ಹೆಣ್ಮಕ್ಳಿಗೆ.
ಮಕ್ಕಳಿಗೆ ಹೀರೋಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಕ್ಕೆ ಹೋಗ್ಬೇಡ್ರಿ. ಸಿನಿಮಾ ನೋಡಿ ಬೇಡ ಅನ್ನಲ್ಲ, ನಾನು ಕೂಡ ಸಿನಿಮಾ ನೋಡೇ ಬೆಳೆದೊಳಿದ್ದೇನೆ. ಎಂಥ ಸಿನಿಮಾಗಳು, ಸತಿ ಸಕ್ಕುಬಾಯಿ, ಸತಿ ಅನಸೂಯ, ಭಕ್ತ ಕುಂಬಾರ, ಭಕ್ತ ಜ್ಞಾನದೇವ, ಭಕ್ತ ಪ್ರಹ್ಲಾದ, ಸತ್ಯಹರಿಶ್ಚಂದ್ರ, ಭಕ್ತ ಸಿರಿಯಾಳ, ಇಂಥ ಸಿನಿಮಾಗಳು ನೋಡಿ ನಾವು ಬೆಳೆದವರಿದ್ದೇವೆ. ಅದಕ್ಕೆ ಭಗವಂತ ನೋಡಿ, ನಾನು ನ್ಯಾಷನಲ್ ಪ್ಲೇಯರ್, ಕರಾಟೆ ಬ್ಲ್ಯಾಕ್ ಬೆಲ್ಟು, ಸ್ಟೇಟ್ ಲೆವೆಲ್ ಪ್ಲೇಯರ್, ನಾನು ಗೋಲ್ಡ್ ಮೆಡಲಿಸ್ಟ್, ಎಷ್ಟೋ ರೀತಿಯ ಸರ್ಟಿಫಿಕೇಟ್ಗಳನ್ನು ನನ್ನ ಮನೆಯಲ್ಲಿ ಒಂದು 40-60 ಪ್ಲಾಟ್ಸ್ ಹಾಕೋಗಲ್ಲ, ಅಷ್ಟು ಸರ್ಟಿಫಿಕೇಟು, ಮೆಡಲು, ಮೂಮೆಂಟ್ಸು, ನೆನಪಿನ ಎಲ್ಲ ಅದಾವೆ. ಆದರೆ ಅದು ನನಗೆ ಅದು ಒಂದು ಖುಷಿ ಕೊಡಲಿಲ್ಲ. ಯಾವುದೇ ಈಗ ಮೊನ್ನೆ 15 ದಿವಸ ಹಿಂದೆನೇ ಮತ್ತೆ ಇನ್ವೆಸ್ಟಿಗೇಷನಲ್ಲಿ ಮತ್ತೊಂದು ಮೆಡಲ್ ಗೆದ್ಕೊಂಡು ಬಂದೆ, ಸಿಲ್ವರ್ ಮೆಡಲ್. ಈಗ 15 ದಿವಸ ಆಗಿಲ್ಲ. ಆದರೆ ಅದು ಖುಷಿ ಕೊಡಲ್ಲ ನನಗೆ. ಯಾಕೆ ಅಂತಂದ್ರೆ ನೋಡ್ರಿ, ಎಲ್ಲ ರೀತಿಯ ನಮ್ಮ ಹತ್ರ ಸಂಪತ್ತು ಇದೆ, ಧನ ದೌಲತ್ತು, ಆಸ್ತಿ, ಅಂತಸ್ತು, ಎಲ್ಲ ರೀತಿಯ ಸಂಪತ್ತು ನಮ್ಮ ಹತ್ರ ಇದೆ. ಆದರೆ ಶಾಂತಿ, ಸಮಾಧಾನ, ಭಕ್ತಿ, ಅಧ್ಯಾತ್ಮದ ಸಂಪತ್ತೇ ಇಲ್ಲ ಅಂತಂದ್ರೆ ಆ ಜೀವನ ಇದ್ದು ವ್ಯರ್ಥ. ಯಾಕೆ ಅಂತಂದ್ರೆ ಭಕ್ತಿ ಇಲ್ಲದ ಜೀವನ, ಆಧ್ಯಾತ್ಮಿಕದ ಇಲ್ಲದ ಜೀವನ, ದಾನ ಧರ್ಮ ಇಲ್ಲದ ಜೀವನ ಎಲೆ ಇಲ್ಲದ ಒಣ ಮರ ಇದ್ದಂತೆ. ಯಾರಾದ್ರೂ ಒಣ ಮರದ ಕೆಳಗಡೆ ಹೋಗಿ ನಿಲ್ತಾರೆ ನೋಡ್ರಿ. ಅದಕ್ಕೆ ಯಾರು ಭಕ್ತಿವಂತರು ಇರ್ತಾರೆ ಅವರು ಹಸಿರು ನೆರಳು ಕೊಡೋ ಮರದಂತೆ ನಮ್ಮ ಜೀವನ. ನಾವು ಇನ್ನೊಬ್ಬರಿಗೆ ಒಳ್ಳೇದು ಬಯಸಬೇಕಾಗಿದೆ. ಮಕ್ಕಳನ್ನ ಹೀರೋಗಳನ್ನಾಗಿ ಮಾಡುವ ಬದಲು ನಿಮ್ಮ ಮಕ್ಕಳಿಗೆ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂತಂದ್ರೆ ಮಕ್ಕಳು ನಮ್ಮ ಜಿಲ್ಲೆ ಸಂಪತ್ತು, ನಾಡಿನ ಸಂಪತ್ತು, ದೇಶದ ಸಂಪತ್ತು. ಈ ಸಂಪತ್ತಕ್ಕೆ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಮಕ್ಕಳಿಗೆ ವಿದ್ಯಾ ಸಂಪತ್ತು ಕೊಡಿಸಿ. ವಿದ್ಯಾ ಸಂಪತ್ತು ಇದ್ರೆ ಜ್ಞಾನ ಸಂಪತ್ತು ಉಳಿತದೆ, ಜ್ಞಾನ ಸಂಪತ್ತು ಇದ್ರೆ ಮಾನ ಸಂಪತ್ತು ಉಳಿತದೆ, ಮಾನ ಸಂಪತ್ತು ಇದ್ರೆ ಜಗತ್ತಿನ ಎಲ್ಲ ಸಂಪತ್ತು ನಿಮ್ಮ ಮಕ್ಕಳ ಹಿಂದೆ ಬೆನ್ನತ್ಕೊಂಡು ಬರ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರಾಗಿದ್ದೇನಾ ಅಂದ್ರೆ ಅದು ಭಾರತ ದೇಶ ಒಂದೇ. ಇಂಥ ಭಾರತ ಭೂಮಿನಲ್ಲಿ ನಾವು ಹುಟ್ಟಿದ್ದೇವೆ ಅಂದ್ರೆ ನಮ್ಮಂತ ಭಾಗ್ಯವಂತರು, ಅದೃಷ್ಟವಂತರು, ಪುಣ್ಯವಂತರು ಬೇರೆ ಯಾರಿಲ್ಲ. ನಮ್ಮ ಮಕ್ಕಳಿಗೆ ನಾವು ಆಧ್ಯಾತ್ಮಿಕದ ಬೋಧನೆ, ನಮ್ಮ ಮಕ್ಕಳಿಗೆ ಭಕ್ತಿಯ ಮಾರ್ಗ ತೋರಿಸಲಿಕ್ಕೆ ನಮಗೆ ಇಷ್ಟ ಆಗ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ನಾವೆಲ್ಲ ಹೀರೋಗಳನ್ನಾಗಿ ಮಾಡಬೇಕು, ಡ್ಯಾನ್ಸರ್ಗಳನ್ನಾಗಿ ಮಾಡಬೇಕು, ಏನೇನೋ ಕಲ್ಪನೆಗಳು ಕಟ್ಕೊಂಡಿದ್ದೇವೆ ಮನಸ್ಸಿನಲ್ಲಿ. ಮಾಡಿ ಬೇಡ ಅನ್ನೋದಿಲ್ಲ, ಆದ್ರೆ ಎಂಥ ಹೀರೋಗಳನ್ನಾಗಿ ಮಾಡಬೇಕು ಅಂತಂದ್ರೆ ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಸ್ವಾತಂತ್ರ್ಯ ತರುವ ಸಲುವಾಗಿ 10 ಲಕ್ಷ ಜವಾನರು ಫೈಟ್ ಮಾಡಿದ್ರು ಸ್ವಾತಂತ್ರ್ಯ ತರುವ ಸಲುವಾಗಿ. ಅದರಲ್ಲಿ 6.5 ಲಕ್ಷ ಜವಾನರು ತಮ್ಮ ಜೀವನ ಈ ಭೂಮಿಗಾಗಿ ಕೊಟ್ಟರು. ನಾವು ತಿಳ್ಕೊಂಡಿದ್ದೇವೆ ಸ್ವಾತಂತ್ರ್ಯ ತಾನಾಗಿ ಸಿಕ್ಕಿದೆ, ಹಾಗೆ ಹೀಗೆ. ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಏನಿದೆ ಅದನ್ನ ತಿಳಿಸೋಕೆ ಪ್ರಯತ್ನ ಪಡ್ರಿ. 6.5 ಲಕ್ಷ ಜವಾನರ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಲಾಲಾ ಲಜಪತ್ ರಾಯ್, ರಾಮ್ ಪ್ರಸಾದ್ ಬಿಸ್ಮಿಲ್, ಚಂದ್ರಶೇಖರ್ ಆಜಾದ್, ಮಂಗಲ್ ಪಾಂಡೆ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ, ಅಬ್ಬಕ್ಕ, ಅಹಲ್ಯಾಬಾಯಿ ಹೋಳ್ಕರ್, ಸುಮಾರು ಜನರು ಈ ದೇಶದ ಮಣ್ಣಿಗಾಗಿ ಬ್ರಿಟಿಷರ ಜೊತೆ ಫೈಟ್ ಮಾಡಿ ಇದಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ರಲ್ಲ, ಅವ್ರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಂತ ನಿಮ್ಮ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ರಿ. ನಮ್ಮ ದೇಶದ ಗಡಿ ಕಾಯ್ತಾ ಇದ್ದಾರೆ ನಮ್ಮ ವೀರ ಸೈನಿಕರು. ನಮ್ಮ ದೇಶದ ತ್ರಿವರ್ಣ ಧ್ವಜ ತುಂಬಾ ಚೆನ್ನಾಗಿ ಹಾರ್ತಾ ಇದೆ ಅಂತ ಹೇಳಿ, ಗಾಳಿಯಿಂದ ಹಾರ್ತಾ ಇದೆ ಅಂತ ಹೇಳಿ ಎಲ್ಲರೂ ಸಲ್ಯೂಟ್ ಕೊಡ್ತೇವಲ್ಲ, ಜನಗಣ ಹಾಡ್ತೇವೆ, ಸಲ್ಯೂಟ್ ಕೊಡ್ತೇವೆ ರಾಷ್ಟ್ರ ಧ್ವಜಕ್ಕೆ. ಆದ್ರೆ ಆ ರಾಷ್ಟ್ರದ ತ್ರಿವರ್ಣ ಧ್ವಜ ಗಾಳಿಯಿಂದ ಹಾರ್ತಾ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಗಾಳಿಯಿಂದ ಹಾರ್ತಾ ಇಲ್ಲ. ನಮ್ಮ ವೀರ ಸೈನಿಕರು ತಮ್ಮ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ನೆಂಟರು, ಬೀಗರು ಎಲ್ಲರನ್ನ ಬಿಟ್ಟು ದೇಶದ ಗಡಿ ಕಾಯ್ತಾ ಇದ್ದಾರಲ್ಲ, ಆ ವೀರ ಸೈನಿಕರ ಉಸಿರಿನಿಂದ ತ್ರಿವರ್ಣ ಧ್ವಜ ಹಾರ್ತಾ ಇದೆ. ಆ ವೀರ ಸೈನಿಕರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ಜಿಲ್ಲೆಗೆ ಕೀರ್ತಿ ತರುವಂತ ಅನೇಕ ಸಾಧಕರಿದ್ದಾರೆ. ಈಗ ನೋಡಿ, ಈ ಸ್ಟೇಜ್ ಮೇಲೆ ಪ್ರತಿಯೊಬ್ಬ ಸಾಧನೆ ಮಾಡಿದ, ಪ್ರತಿಯೊಂದು ಕ್ಷೇತ್ರದ ಸಾಧನೆ ಮಾಡಿದ ಸಾಧಕರು ಕೂತಿದ್ದಾರೆ. ಇಂಥ ಸಾಧಕರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ನಾನು ತಿಂಗಳಿಗೆ 1 ಲಕ್ಷ ಸಾಲ ತಗೋತೇನೆ. 1 ಲಕ್ಷ. 1 ಲಕ್ಷದಲ್ಲಿ ನಾನು ಹಸಿವೆ ಆದರೆ ಒಬ್ಬ ಧನಿಕ ಇರಲಿ, ಒಬ್ಬ ತಿರುಕ ಇರಲಿ, ಒಬ್ಬ ಭಿಕ್ಷುಕ ಇರಲಿ, ಒಬ್ಬ ಕಾರ್ಮಿಕ ಇರಲಿ, ಹೊಟ್ಟೆ ತುಂಬಿಸೋದೇನು? ಅನ್ನ. ಈ ಅನ್ನ, ಈ ದವಸ ಧಾನ್ಯ ಬೆಳೆದು ಕೊಡ್ತಾ ಇದ್ದಾನಲ್ಲ ನಮ್ಮ ರೈತ, ರಾತ್ರಿ ಹಗಲು ಮಳೆ ಗಾಳಿ ಚಳಿ ಬಿಸಿಲು ಅನ್ನೋದೇ ನಮಗಾಗಿ ಆ ದವಸ ಧಾನ್ಯ ಬೆಳೆದು ತಂದು ಕೊಡ್ತಾ ಇದ್ದಾನಲ್ಲ, ಆ ರೈತರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಂತ ತಿಳಿಸ್ಕೊಡ್ರಿ ಮಕ್ಕಳಿಗೆ. ನಮ್ಮ ಟೀಚರ್ಸು, ನಮ್ಮ ಲೆಕ್ಚರ್ಸು, ನಮ್ಮ ಪ್ರೊಫೆಸರ್ಗಳು, ನೀವು ನಂಬ್ತಿರಲಿಲ್ಲ, ನಮ್ಮ ಕಟ್ಕೆ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ ಎಲ್ಲ ಪ್ರೊಫೆಸರ್ ಫ್ಯಾಮಿಲಿ, ಟೀಚರ್ಸ್ ಫ್ಯಾಮಿಲಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡಿದ್ದಾರೆ. ನನ್ನ ಅಕ್ಕ ಕೂಡ ಟೀಚರು, ನನ್ನ ಅಕ್ಕನ ಮಗಳು ಕೂಡ ಟೀಚರ್ ಅಲ್ಲಿ ಕೂತಾರೆ. ನನ್ನ ಅಕ್ಕ ಲಿಂಗಮ್ಮ, ನನ್ನ ಅಕ್ಕನ ಮಗಳು ಭಾಗ್ಯಶ್ರೀ, ಅವರು ಟೀಚರ್ ಇದ್ದಾರೆ. ನನ್ನ ತಾಯಿ ಕೂಡ ಗೌರ್ಮೆಂಟ್ ಸರ್ವೆಂಟ್, ರಿಟೈರ್ಡ್ ಪರ್ಸನ್. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಾವು ಗೌರ್ಮೆಂಟ್ ಸರ್ವೆಂಟ್ ಇದ್ದೇವೆ. ನಮ್ಮ ತಾಯಿಗೆ ಹಿಡ್ಕೊಂಡು, ನಮ್ಮ ಚಿಕ್ಕಮ್ಮಗೆ ಹಿಡ್ಕೊಂಡು ಎಲ್ಲರೂ.
ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಮೊದಲು ವಿದ್ಯಾಸಂಪತ್ತು ತಗೊಳ್ರಿ, ಅದು ಒಂದು ಸಂಪಾದನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ. ಈ ವಿದ್ಯಾಸಂಪತ್ತಿನಿಂದ ಜಗತ್ತನ್ನೇ ಗೆಲ್ತೀವಿ ಅನ್ನೋ ನಂಬಿಕೆ. ನೋಡ್ರಿ, ನಾನು ಎಲ್ಲರನ್ನ ನಮ್ಮ ಸ್ಟೇಷನ್ ಅಲ್ಲೂ ಕೂಡ ಎಷ್ಟೋ ಜನರಿಗೆ ನಾನು ರೌಡಿಗಳಿಗೂ ಸಹಿತ ಮನಸ್ಸು ಪರಿವರ್ತನೆ ಮಾಡುವಾಗ ಹೇಳ್ತೇನೆ, ತಮ್ಮ ನೀನು 6 ಅಡಿ ಕತ್ತಿ ತಗೊಂಡು 3 ಅಡಿ ಕತ್ತಿ ತಗೊಂಡು ಜನರಿಗೆ ಹೆದರ್ಸಿದ್ರೆ ಜನ ಜಸ್ಟ್ ಹೆದರ್ಬೋದು, ನಾಳೆ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಆದ್ರೆ ನಿನ್ನ ಕೈಯಲ್ಲಿ ಒಂದು 3 ಇಂಚಿನ ಪೆನ್ ಇಟ್ಕೊಂಡು ನೀನ್ ಜಗತ್ತು ಗೆಲ್ಲೋಕೆ ಪ್ರಯತ್ನ ಮಾಡುವಂತ ಮಾತಾಡ್ತೇನೆ ನಾನು. ಎಷ್ಟೋ ಜನ ರೌಡಿಗಳು ಸಹಿತ ಬಿಟ್ಟು ಇವಾಗ ಭಕ್ತಿ ಮಾರ್ಗ ಹಿಡ್ಕೊಂಡಿದ್ದಾವೆ. ಯಾಕೆಂದ್ರೆ ಭಕ್ತಿ ಮಾರ್ಗದಲ್ಲಿ ಬಹಳ ಶಕ್ತಿ ಇದೆ. ಅದಕ್ಕೆ ಈ ಶಕ್ತಿ ಮಾರ್ಗ ದಯವಿಟ್ಟು ಯಾರು ಬಿಡಕ್ ಹೋಗ್ಬೇಡ್ರಿ. ನಾನು ಹಿರೇಗೌಡ್ರ ಮನೇಲಿ ಹೋದಾಗ ಅವ್ರ ಮನೆಯಲ್ಲಿನ ಸಂಸ್ಕಾರ ನೋಡಿದ್ರೆ ನಾನು ಅನ್ಕೊಂಡೆ, ಯಪ್ಪ ಇದು ಎಲ್ಲಿ 12ನೇ ಶತಮಾನದ ಬಸವಾದಿ ಶರಣರ ಆದರ್ಶ ಬದುಕು ಪಠ್ಯ ಪುಸ್ತಕಗಳಲ್ಲಿ ಓದಿದ್ದೆ. ಆ ಆದರ್ಶ ಅನುಭವ ಮಂಟಪದಲ್ಲಿ ಅದು ಹೇಗಿತ್ತು ಅನ್ನೋದು ನಾನು ಕಲ್ಪನೆ ಮಾಡ್ಕೊಳ್ತಿದ್ದೆ. ಪುಸ್ತಕಗಳಲ್ಲಿ, ವಚನದ ಪುಸ್ತಕಗಳಲ್ಲಿ ಓದಿ ಓದಿ ಅಣ್ಣ ಬಸವಣ್ಣನವರ ಜೀವನ ಚರಿತ್ರೆ, ಅಕ್ಕ ಮಾದೇವರ ಜೀವನ ಚರಿತ್ರೆ, ಮೋಳಿಗೆ ಮಾರೇನ ಜೀವನ ಚರಿತ್ರೆ, ಮತ್ತೆ ನಮ್ಮ ಆಯ್ದ ಕಿಲಕಮ್ಮ ಜೀವನ ಚರಿತ್ರೆ ಓದುವಾಗ ನಾನು ಅಂದಿದ್ದೆ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಹೀಗಿತ್ತು ಅಂತ ಹೇಳಿದಾಗ ನಾನು ಕಲ್ಪನೆ ಮಾಡ್ಕೊಳ್ತೇನೆ. ಹಾಗೆ ಕೂತಿದ್ರು, ಹೀಗೆ ವಚನಗಳು ಬರಿತಾ ಇದ್ರು, ಬಸವಣ್ಣವರು ಹೀಗೆ ಪ್ರವಚನ ಮಾಡ್ತಿದ್ರು ಅಂತ ಆ ಕಲ್ಪನೆ ಮಾಡ್ತಿದ್ನಲ್ಲ, ಆ ಕಲ್ಪನೆ ನಿಜವಾಗ್ಲೂ ಇವತ್ತು ರಿಯಲಿ ಹಿರೇಗೌಡ್ರ ಮನೆಯಲ್ಲಿ ನೋಡಿದೆ ರೀ. ನಾನು ಅಂತ ಭಕ್ತಿವಂತರ ಮನೆಗೆ ನಾನು ಬಂದಲ್ಲ, ನಾನು ಖುಷಿ ಪಡ್ತಾ ಇದ್ದೇನೆ. ನಾನು ಆ ಭಕ್ತಿ ಹೇಗಿರ್ಬೇಕು ಅಂತಂದ್ರೆ ಅವರಿಂದ ನಾನು ಇನ್ನೂ ಕಲ್ತೆ ಅನ್ನಿಸ್ತಾ ಇದೆ ಇವತ್ತು. ನಾನು ಆ ಭಕ್ತಿ ಎಷ್ಟು ನಯ, ವಿನಯ, ನಮ್ರತೆ, ಪ್ರೀತಿ, ವಿಶ್ವಾಸ, ಎಷ್ಟು ಮೃದು ಭಾವನೆಗಳು, ಎಷ್ಟು ಒಂದು ಹೇಳಿಕೆ ಪದಗಳು ಸಾಕಾಗೋದಿಲ್ಲ. ನಾನೊಬ್ಬ ಸಾಹಿತಿ ಇದ್ರು ಕೂಡ ಆ ಪದ ಜೋಡಣೆ ಮಾಡಲಿಕ್ಕೆ ನನ್ನಿಂದ ಆಗೋದಿಲ್ಲ. ಅಂಥ ಮನೆತನ ನನಗೆ ಖುಷಿ ಆಯಿತು ನೋಡಿ. ಅದಕ್ಕೆ ತಾಯಂದ್ರೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋಕೆ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋಕೆ ಹೋಗ್ಬೇಡ್ರಿ. 1 ದಿವಸ ಆಡ್ತಾರೆ, 2 ದಿವಸ ಆಡ್ತಾರೆ. ನೀವೇ ಮಕ್ಕಳಿಗೆ ಆದರ್ಶ ಸಾಧನೆ ಮಾಡಿದ ಸಾಧಕರ ಆದರ್ಶ ಬದುಕನ್ನು ಅವರ ಎದುರುಗಡೆ ಹೇಳಲಿಕ್ಕೆ ಪ್ರಯತ್ನ ಪಡ್ರಿ. ನೀವು ಕೂಡ ಮನೇಲಿ ಮಕ್ಕಳ ಎದುರುಗಡೆ ಒಂದು ಪುಸ್ತಕ ಹಿಡ್ಕೊಂಡು ಸುಮ್ಮನೆ ಕೂತ್ಕೊಳ್ರಿ. ನೀವು ನೋಡ್ತಾ ಹೋಗ್ರಿ ಯಾರ್ದು ಜೀವನ ಚರಿತ್ರೆ ಹೇಗಿದೆ, ಏನು ಮಾಡಿದ್ರು, ಏನು ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನೀವು ಓದ್ತಾ ಇದ್ರೆ ನಿಮ್ಮ ಮಕ್ಕಳು ಸಹಿತ ಅದನ್ನ ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಫಾಲೋ ಮಾಡ್ತಾರೆ. ನೀವು ಮೊಬೈಲ್ ಹಿಡ್ಕೊಂಡು ನಮ್ಮ ಅಕ್ಕಂದ್ರೆ ಏನು ಮಾಡ್ತಾರೆ ಗೊತ್ತಾ, ನಮ್ಮ ತಾಯಂದ್ರೆ ಕೆಲವೊಂದು ಜನ ಭಾಷೆ ನೀವು ಕಾತರ್ಕಿನಲ್ಲಿ ಹೆಣ್ಮಕ್ಳು ಆಗಿಲ್ಲ ಅಂತ ಗೊತ್ತಾಯ್ತು ನನಗೆ. ಇಷ್ಟು ಜನ ಒಟ್ಟಿಗೆ ಸೇರಿದ್ದೀರಾ ಅಂದರೆ ಆ ಶಕ್ತಿ ಮಾತೆ ದ್ಯಾಮಮ್ಮ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಅದಕ್ಕೆ ಇಷ್ಟು ಜನ ಒಟ್ಟಿಗೆ ಕೂಡಿದ್ದೀರಾ ನೀವು. ಆದರೆ ಆ ತಾಯಂದ್ರೆ ಏನು ಮಾಡ್ತಾರೆ, ಮೊಬೈಲಲ್ಲಿ ಹೀಗೆ ಕೈ ಆಡಿಸ್ತಾನೆ ಇರ್ತೀರಾ. ಆ ಮಕ್ಕಳು ಸಹಿತ ಮೊಬೈಲ್ ಇರಲಾರ್ದು ಊಟ ಮಾಡ್ತಾ ಇಲ್ಲ. ಸಹೋದರಿಯರು ಹೇಳಿದ್ರು, ಮೊಬೈಲ್ ಊಟ ಮಾಡಬೇಕಾದ್ರು ನಮ್ಮ ತಾಯಂದ್ರು ಈಗ ಎಷ್ಟು ನಮ್ಮ ಕಾಲಕ್ಕೆ ನೋಡ್ರಿ, ಆ ಚಂದಮಾಮ ಬಂದು ಅಂತ ಹೇಳ್ತಿದ್ರು, ಆ ಯಾವುದೋ ಚುಕ್ಕಿಗಳು ಬಂತಿದ್ರು, ನಕ್ಷತ್ರ ಬಂತು ನೋಡಿ, ಎಷ್ಟು ಬೆಳಕು ಬಿತ್ತು ನೋಡು ಅಂತ ಹೇಳ್ತಿದ್ರು. ಭಾಳ ಚೆನ್ನಾಗಿ ಕಥೆಗಳನ್ನು ಹೇಳಿ, ಹಾಡುಗಳನ್ನು ಹೇಳಿ ಊಟ ಮಾಡಿಸ್ತಿದ್ರು. ಈಗ ನೀವು ರೀ ಅಲ್ಲಿ ಮೊಬೈಲ್ ಅದ ಕೊಡು, ಅದು ಊಟ ಮಾಡ್ತದೆ ಬಿಡು, ಕೆಲಸ ಅದಂತ ಹೇಳ್ತೀರ, ಹೌದಲ್ಲ? ಮತ್ತು ನಮ್ಮ ಅಕ್ಕಂದ್ರೆ ಏನು ಮಾಡ್ತಾರೆ, 4 ಜನ ಕೂತ್ಕೊಂಡು ಮೀಟಿಂಗ್ ಪಾಯಿಂಟ್ ಮಾಡ್ತೀರಿ. ನೀವಂದು ಎಲ್ಲರಲ್ಲ, ಕೆಲವೊಂದು ಜನ. ಸಮಯದ ಮಹತ್ವ ತಿಳಿಸ್ಕೊಡ್ಲಿಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಆ 4 ಜನ ಅಕ್ಕ ತಂಗಿಯರು ಕೂತ್ಕೊಂಡು ಮೀಟಿಂಗ್ ಪಾಯಿಂಟ್ ಮಾಡ್ತಿರಲ್ಲ, ಆಕಿ ಹಂಗ, ಇವ ಹಿಂಗ, ಆಕಿ ಅವನ ಜೊತೆ, ಇವೆಲ್ಲ ಕೆಟ್ಟ ಶಬ್ದಗಳು ನಮ್ಮ ನಾಲ್ಗೆ ಮೇಲೆ ಬರಬಾರ್ದು. ಅದು ಕೂಡ ದೋಷ ಇದೆ, ಅದು ಕೂಡ ಪಾಪನೇ ಇದೆ. ಯಾರ ಬಗ್ಗೆ ಆಡ್ಲಿಕ್ಕೆ ಹೋಗ್ಬಿಡ್ರಿ. ನಾವು ಯಾರಿಗಾದ್ರೂ ನಡೆಸ್ಕೊಡ್ತಾ ಇದ್ದೀವಾ? ಯಾರ್ದಾದ್ರೂ ಜೀವನ ನಾವು ಉದ್ಧಾರ ಮಾಡಿದ್ದೀವಾ? ಯಾರ್ದಾದ್ರೂ ಸಂಸಾರವನ್ನು ಮಾಡಿದ್ದೀವಾ? ನಾವು ಯಾರಿಗಾದ್ರೂ ಕಡಿಮೆ ಬಿದ್ದರೆ ಕೊಟ್ಟಿದ್ದೇವಾ? ಮತ್ತೆ ನಮ್ಗೇನು ಹಕ್ಕಿದೆ? ಇನ್ನೊಬ್ಬರ ಬಗ್ಗೆ ಆಡ್ಲಿಕ್ಕೆ ನಮ್ಗೇನು ಹಕ್ಕಿದೆ? ಹಕ್ಕಿಲ್ಲ ಅಂದ್ರೆ ಯಾಕೆ ಆಡಕ್ಕೆ ಹೋಗ್ಬೇಕು ಇನ್ನೊಬ್ಬರ ಬಗ್ಗೆ? ಭಗವಂತ ಭಾಳ ಒಳ್ಳೆ ಜೀವನ ಕೊಟ್ಟಿದ್ದಾರೆ. 86 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜೀವಿ ಮನುಷ್ಯ ಜೀವಿ. ಈ ಜೀವನ ಬಹಳ ಪವಿತ್ರವಾದ ಜೀವನ ಇದೆ, ಎಲ್ಲರಿಗೂ ಸಿಗೋದಿಲ್ಲ. ನಾವು ಪ್ರತಿಯೊಂದು ಜೀವರಾಶಿಗಳಲ್ಲಿ ಜನ್ಮ ತಾಳಿ ಬಂದಿದ್ದೇವೆ. ಕ್ರಿಮಿ ಕೀಟಗಳು, ನೊಣಗಳಾಗಿ, ಹುಳುಗಳಾಗಿ, ಹಾವುಗಳಾಗಿ, ಚೇಳುಗಳಾಗಿ, ಪಶು ಪಕ್ಷಿಗಳಾಗಿ ನಾವು ಜನ್ಮ ತಾಳಿ ಬಂದಿದ್ದೇವೆ. ಅದಕ್ಕೆ ಮನುಷ್ಯನ ಜೀವನ ಅತಿ ಶ್ರೇಷ್ಠವಾದ ಜೀವನ ಇದೆ. ಈ ಜೀವನ ಮತ್ತೆ ನಾವು ಮಾನವ ಜನ್ಮಕ್ಕೆ ಬರಬೇಕು ಅಂತಂದರೆ ಯಾರು ಚಾಡಿ ಮಾಡಬಾರ್ದು, ನಿಂದೆ ಮಾಡಬಾರ್ದು, ಅಸೂಯೆ ಪಡಬಾರ್ದು, ಕ್ರೋಧ ಮಾಡಬಾರ್ದು, ಜಗಳ ಮಾಡಬಾರ್ದು, ಹಪಾಪಿತನದಿಂದ ನಾನು ನನ್ನದು ಅಂತ ಕೂಡಿಡೋಕ್ಕೆ ಪ್ರಯತ್ನ ಪಡಬೇಡ್ರಿ. ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು. ದಾನ ಮಾಡ್ರಿ. ದಾನಾಂಶಂ ದಾಸಾಂಶಂ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ದಾನ ಯಾವಾಗಲೂ ನಮಗೆ ಖುಷಿ ಕೊಡ್ತದೆ. ವಿದ್ಯಾದಾನ ಆಗಲಿ, ವಸ್ತ್ರದಾನ ಆಗಲಿ, ಅನ್ನದಾನ ಆಗಲಿ, ಯಾವ ದಾನ, ಒಂದು ದಾಸೋಹ, ಪ್ರತಿಯೊಂದು ರೀತಿಯಿಂದ ಅನೇಕ ದಾನಗಳಲ್ಲಿ ಅನೇಕ ರೂಪಗಳಿದಾವೆ. ಅದಕ್ಕೆ ಮಕ್ಕಳಿಗೂ ಕೂಡ ಸಂಸ್ಕಾರ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ಅಂತಂದರೆ, ನಾವೆಲ್ಲ ಧೀರ ವೀರ ಶೂರ ಭಾರತಾಂಬೆಯ ಮಡಿಲಿನ ಮುದ್ದಿನ ಹೆಮ್ಮೆಯ ಕಂದಮ್ಮಗಳು ನಾವೆಲ್ಲ.
ನಮ್ಮ ಹತ್ರ ಧೈರ್ಯ, ಶೌರ್ಯ, ಸಾಹಸ, ಶಕ್ತಿ, ಯುಕ್ತಿ, ಭಕ್ತಿ ಎಲ್ಲವೂ ಇದೆ. ಆದರೆ ಸಾಧನೆ ಮಾಡೋ ಇಚ್ಛಾಶಕ್ತಿ ಒಳಗಡೆ ಇದೆ, ಬಟ್ ಹೊರಗಡೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಸಾಧನೆ ಮಾಡೋ ಇಚ್ಛಾಶಕ್ತಿ ಹೊರಗಡೆ ತರಲಿಕ್ಕೆ ಪ್ರಯತ್ನ ಪಡಿರ್ತಾ ಇದ್ರೆ ಯಾಕೆ ಅಂತಂದ್ರೆ, ಬಹಳ ಜನ ತಾಯಂದ್ರು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಅಮೂಲ್ಯ ಸಮಯ ಕಳೀಲಿಕ್ಕೆ ಸುಮ್ಮನೆ ವೇಸ್ಟ್ ಆಗಿ ಕಳೆಯೋಕ್ಕೆ ಪ್ರಯತ್ನ ಪಡಬೇಡ್ರಿ. 4 ಜನ ಅಕ್ಕ ತಂಗಿಯರು ಕೂತ್ಕೊಂಡು ಭಜನೆ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ದ್ಯಾಮಮ್ಮನ ದೇವಸ್ಥಾನ ಹತ್ರ ಬಂದು ಆ ವಾರ ದಿವಸ ಭಜನೆ ಮಾಡ್ರಿ, ಅಕ್ಕನ ಬಳಗ ಕಟ್ರಿ, ಹಾಡು ಹಾಡ್ರಿ, ಸತ್ಸಂಗ ಮಾಡ್ರಿ. ನಿಮ್ಗೇನು ತಿಳಿತದೆ ಅನುಭವದ ನುಡಿಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ರಿ, ಅದರಲ್ಲಿ ಟೈಮ್ ಕಳೀಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ಅಂತಂದ್ರೆ ಯಮದೂತರು ಒಂದು ದಿವಸ, ಯಾಕಂದ್ರೆ ಇದಕ್ಕೆ ಹೇಳ್ತಾ ಇದ್ದೇನೆ, ಒಂದು ದಿವಸ ಯಮದೂತರು ಭೂಲೋಕಕ್ಕೆ ಬರಲಿಕ್ಕೆ ಹೊರಡ್ತಾ ಇರ್ತಾರೆ. ಯಮರಾಜರು ಕೇಳ್ತಾರೆ, ಯಮದೂತರೇ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ವಾಮಿ, ಭೂಲೋಕಕ್ಕೆ ಹೋಗ್ತಾ ಇದ್ದೇವೆ, ಇವತ್ತು ಟಿಕೆಟ್ ಹರಿಯೋದಿದೆ ಇಂಥವ್ರದ್ದು. ಅಯ್ಯೋ ಹುಚ್ಚ, ಬರ್ರಿ ಇಲ್ಲಿ ಅಂತ ಕರೀತಾನೆ. ಯಮ ಮಹಾರಾಜರಿಗೂ ದಯ ಇದೆ ರೀ, ಕರುಣಾಮಯ ಇದ್ದಾನೆ ಅವನು ಕೂಡ. ಅವನು ಕರೀತಾನೆ, ಬನ್ರಪ್ಪ ಇಲ್ಲಿ ಅಂತ ಹೇಳ್ತಾನೆ. ಕಿವಿನಲ್ಲಿ ಪಿಸಿಬಿಡ್ತಾನೆ ಯಮರಾಜ ಯಮದೂತರಿಗೆ. ಏನಂತ ನೋಡ್ರಿ, ಎಲ್ಲಿ ಸತ್ಸಂಗದಲ್ಲಿ ಭಾಗಿಯಾಗ್ತಾರೆ, ಎಲ್ಲಿ ಪ್ರವಚನದಲ್ಲಿ ಭಾಗಿಯಾಗ್ತಾರೆ, ಎಲ್ಲಿ ಅನುಭವ ಮಂಟಪದಲ್ಲಿ ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಇರ್ತಾರೆ, ಎಲ್ಲಿ ಭಕ್ತಿವಂತರಿರ್ತಾರೆ, ಎಲ್ಲಿ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಎಲ್ಲಿ ವಿಚಾರಗೋಷ್ಠಿ ಮಾಡ್ತಾ ಇದ್ದಾರೆ, ಎಲ್ಲಿ ದಾನ ಧರ್ಮ ಮಾಡ್ತಾ ಇದ್ದಾರೆ, ಎಲ್ಲಿ ಭಕ್ತರ ಕೂಟ ಒಂದಾಗಿದೆ, ಅಂಥವರ ಕಡೆಗೆ ಹೋಗ್ಬೇಡ್ರಿ ನೀವು, ಅಂಥವರಿಗೆ ಟಿಕೆಟ್ ಹರಿಯಕ್ಕೆ ಹೋಗ್ಬೇಡ್ರಿ ನೀವು ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಭಗವಂತ ನಿಮ್ಮನ್ನ ಕ್ಷಮಿಸೋದಿಲ್ಲ. ಅಂದ್ರೆ ನೋಡ್ರಿ, ಯಮರಾಜ ಎಷ್ಟು ಚೆನ್ನಾಗಿರ್ತಾನೆ, ಭಕ್ತಿವಂತರಿಗೆ ನೀನೇ ಟಿಕೆಟ್ ಹರಿಯಕ್ಕೆ ಹೋಗ್ಬೇಡ ಅಂತ ಯಮರಾಜ ಎಂತ ಚೆನ್ನಾಗಿರ್ತಾನೆ ಯಮದೂತರಿಗೆ, ಗೊತ್ತಾ? ಅದಕ್ಕೆ ಭಕ್ತಿಯಲ್ಲಿ ಅಷ್ಟು ಶಕ್ತಿ ಇದೆ. ಇದು ಭಾಗವತ್ನಲ್ಲಿ ಬರ್ತದೆ, ಇದು ಯಮದೂತರದು. ಅದಕ್ಕೆ ನಾವು ಶಕ್ತಿವಂತರಾಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಶಕ್ತಿವಂತರಂದ್ರೆ ಫೈಟ್ ಮಾಡೋಕ್ಕಲ್ಲ, ಭಕ್ತಿಯಲ್ಲಿ ಶಕ್ತಿ ಉಂಟು ಮಾಡಬೇಕು ನಾವೆಲ್ಲರೂ. ಕಷ್ಟಗಳ ಬಗ್ಗೆ ನಾನು ಹೇಳಿದೆ ನಿಮಗೆ. ಕಷ್ಟಗಳು ಯಾಕೆ ಬರ್ತವೆ ಅಂತಂದ್ರೆ, ನಾವು ಅನೇಕ ಕ್ರಿಮಿಕೀಟಗಳಿಗೆ ತುಳಿತೀವಿ. ನಾವು ಏನು ಪಾಪ ಮಾಡಿಲ್ಲ ಅಂತ ನಾನು ಹೇಳ್ತೇನೆ. ನಾನು ಇಲ್ಲಿವರೆಗೂ ಯಾವುದು ಪಾಪ ಮಾಡಿಲ್ರಿ, ನಾನು ಯಾವುದು ಕೆಟ್ಟದ್ದು ಬಯಸಿಲ್ರಿ ಅಂತ. ನಾನು 2 ವೀಲರ್ ಮೇಲೆ ಹೋಗ್ತೇನೆ, ಕಾರ್ನಲ್ಲಿ ಹೋಗ್ತಾ ಇರ್ತೇನೆ ಅಥವಾ ನಡ್ಕೊಂಡು ಹೋಗ್ತೇನೆ. ನನ್ನ ಕಾಲಿನಲ್ಲಿ ಎಷ್ಟು ಕ್ರಿಮಿಕೀಟಗಳು ಸಾಯ್ತಾವಲ್ಲ. ಮತ್ತೆ ಆ ಕ್ರಿಮಿಕೀಟಗಳು ಪ್ರತಿಯೊಂದು ಜೀವರಾಶಿಗೂ ಏನಿದೆ ಗೊತ್ತಾ, ನಾನು ಬದುಕಬೇಕು. ನೀವು ಹಾವನ್ನ ಹೊಡೆಯಕ್ಕೆ ಹೋಗ್ರಿ, ಹಾವು ಸಹಿತ ನಾನು ಬದುಕಬೇಕು ಅಂತ ಎಲ್ಲೆಲ್ಲೋ ಬಿಲದಲ್ಲಿ ಓಡ್ಲಿಕ್ಕೆ ಪ್ರಯತ್ನ ಪಡ್ತದೆ. ಪ್ರತಿಯೊಂದು ಜೀವಿಗೂ ಕೂಡ ನಾನು ಬದುಕಬೇಕನ್ನೋದು ಅದಕ್ಕೂ ಆಸೆ ಇರ್ತದೆ. ಈಗ ಒಂದು ಕಟಕನ ಕೈಯಲ್ಲಿ ಒಂದು ಕುರಿ ಕೊಯ್ಯುವಾಗ ಆ ಕುರಿನೂ ಸಹಿತ ಕೂಗ್ತದೆ, ಗೊತ್ತಲ್ಲ? ಒಂದು ಕೋಳಿ ಸಹಿತ ಕೂಗ್ತದೆ, ನಾನು ಬದುಕಬೇಕು ಪರಮಾತ್ಮ ಅಂತ. ಎಲ್ಲ ಜೀವರಾಶಿಗಳಿಗೂ ಬದುಕಬೇಕನ್ನೋದು ಆಸೆ ಇರ್ತದೆ. ಅದಕ್ಕೆ ಯಾವ ಜೀವರಾಶಿಗಳಿಗೂ ಹಿಂಸೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿದ್ದಾನೆ. ಸಕಲ ಜೀವಾತ್ಮರಲ್ಲಿ ಪರಮಾತ್ಮನೇ ಇದ್ದಾನೆ. ಪರಮಾತ್ಮನಿದ್ದ ಆ ಆತ್ಮಕ್ಕೆ ನಾವೇನ್ ಮಾಡ್ಲಿಕ್ಕೂ ನಮಗೆ ಹಕ್ಕಿಲ್ಲ. ಅದಕ್ಕೆ ಯಾವ ಜೀವಿಗೂ ಕೂಡ ಹಿಂಸೆ ಕೊಡಕ್ಕೆ ಹೋಗ್ಬೇಡ್ರಿ. ನಾವು ಯಾವ ಜೀವಿಗೂ ನಾನು ಹಿಂಸೆ ಕೊಡಕ್ಕೆ ಹೋಗಲ್ಲ. ಬಟ್ ನಾನು ಏನೋ ಹೋಗುವಾಗ ನಡೆಯುವಾಗ ನನ್ನ ಕಾಲಲ್ಲಿ ಏನಾದರೂ ಆಗುತ್ತಪ್ಪ ಅಂತಂದು ತಿಳ್ಕೊಂಡು ನಾನು ಹೆಜ್ಜೆ ಇಡುವಾಗ ಭಾಳ ಯೋಚನೆ ಮಾಡ್ತೇನೆ, ದೇವರೇ ನನ್ನನ್ನು ಕ್ಷಮಿಸು ಸ್ವಾಮಿ, ನಾನು ನೆಲದ ಮೇಲೆ ನಡೀತಾ ಇದ್ದೇನೆ, ನಾನು 2 ವೀಲರ್ ಮೇಲೆ ಹೋಗ್ತಾ ಇದ್ದೇನೆ, ನನ್ನಿಂದ ಯಾವ ಜೀವರಾಶಿಗಳಿಗೆ ಹಿಂಸೆ ಆಗ್ತಾ ಇದ್ದೇನೋ ಅಥವಾ ಸ್ವಾಮಿ ಮತ್ತೆ ಕರ್ಮಗಳನ್ನು ನನ್ನ ಕರ್ಮಗಳು ಹೆಚ್ಚಿಗೆ ಇಂಥದ್ದು ಕೆಟ್ಟ ಕರ್ಮಗಳು ನನ್ನಿಂದ ಆಗಬಾರ್ದು ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಯಾಕೆ ಅಂತಂದರೆ ಆ ಕಲಿಯುಗದಲ್ಲಿ ನೋಡಿ, ನಾವಂತೀವಿ ಸ್ವರ್ಗದಲ್ಲಿ ನಮಗೆ ಭಗವಂತ ಕರೀತಾನೆ, ನಮಗೆ ವೈಕುಂಠದಲ್ಲಿ ಭಗವಂತ ಕರೀತಾನೆ. ಅಲ್ಲ, ಸ್ವರ್ಗ ನರಕ ಈ ಕಲಿಯುಗದಲ್ಲಿ ಇಲ್ಲೇ ಅದಾವೆ, ನಮ್ಮ ಎದುರುಗಡೆನೇ ಅದಾವೆ. ಎಲ್ಲಿ ಶಾಂತಿ, ಪ್ರೀತಿ, ಸಂಸ್ಕೃತಿ, ಸಂಸ್ಕಾರ ಇದೆ, ಎಲ್ಲಿ ಭಕ್ತಿವಂತರಿದ್ದಾರೆ, ಎಲ್ಲಿ ದೈವಭಕ್ತರಿದ್ದಾರೆ, ಎಲ್ಲಿ ದಾನ ದಾಸೋಹ ನಡೀತಾ ಇದೆ, ಎಲ್ಲಿ ಪ್ರವಚನ, ಅನುಭವ ಮತ್ತು ಸತ್ಸಂಗ, ಭಜನ್ ಎಲ್ಲಿ ನಡೀತಾ ಇದೆ, ಎಲ್ಲಿ ಶಿವಭಕ್ತರಿದ್ದಾರೆ, ದೈವಭಕ್ತರಿದ್ದಾರೆ, ಅವರ ಅಂಗಳನೇ ಸ್ವರ್ಗ ಇದೆ ಈಗಿನ ಕಾಲದಲ್ಲಿ, ಕಲಿಯುಗದಲ್ಲಿ. ಅದಕ್ಕೆ ನರಕ ಎಲ್ಲಿದೆ ಅಂತಂತಂದರೆ, ಸುಳ್ಳರು, ಗೊಳ್ಳರು, ಕಳ್ಳರು ಇರ್ತಾರಲ್ಲ, ಇನ್ನೊಬ್ಬರದ್ದು ಕೆಟ್ಟದ್ದು ಬೇಸರು, ಚಾಡಿ, ನಿಂದೆ, ಜಗಳ, ಅಸೂಯೆ, ಅಹಂಕಾರ, ಕ್ರೋಧ ಮಾಡಿರ್ತಾರಲ್ಲ, ಅವರ ಅಂಗಳನೇ ನರಕ ಇದೆ. ಅದಕ್ಕೆ ನಾವೆಲ್ಲರೂ ಸನ್ಮಾರ್ಗದಲ್ಲಿ ಹೋಗಬೇಕಾಗಿದೆ, ಶಿವನ ಸಾಮೀಪ್ಯ ಪಡಿಬೇಕಾಗಿದೆ, ನಾವು ಭಕ್ತಿವಂತರಾಗಬೇಕಾಗಿದೆ, ಸತ್ಯದ ಮನೆಯಲ್ಲಿ ನಡಿಬೇಕಾಗಿದೆ. ಸುಳ್ಳಿನ ಅರಮನೆಯಲ್ಲಿ ನಿಮ್ಗೆ ಏನೇ ಕೊಟ್ಟರು ಕೂಡ ಬೇಡ ಅಂತ ಹೇಳ್ರಿ. ಯಾಕೆ ಅಂತಂದರೆ ನಾವು ಜಗತ್ತಿಗೆ ಬಂದಿದ್ದೇವೆ ಅಂತಂದರೆ ಏನೂ ಬಂದಿಲ್ಲ. ಅಲೆಕ್ಸಾಂಡರ್ ಜಗತ್ತನ್ನೇ ಗೆದ್ದಿದ್ನು. ಮಂತ್ರಿಗೆ ಕರೀತಾನೆ, ಮಂತ್ರಿ ನಾನು ಇಷ್ಟೆಲ್ಲ ಗೆದ್ದಿದ್ದೇನೆ, ನಾನು ಸತ್ ಮೇಲೆ ತೊಗೊಂಡೋಗ್ತೀನೇನೋ ಅಂತ. ಅಲ್ಲ ಸ್ವಾಮಿ, ಯಾರು ತೊಗೊಂಡೋಗಲ್ಲ. ಮತ್ತು ಇಷ್ಟೆಲ್ಲ ನಾನು ಯಾಕೆ ಗೆದ್ದೆ? ಇಲ್ಲ ಸ್ವಾಮಿ, ತೊಗೊಂಡೋಗ್ಲಿಕ್ಕಾಗಲ್ಲ. ಹಾಗಿದ್ರೆ ನಾನು ಏನು ತೊಗೊಂಡೋಗಲ್ಲ ಅಂತಂದರೆ, ನನ್ನ ಶವದ ಪೆಟ್ಟಿಗೆ ಹೊರಗಡೆ ನನ್ನ ಕೈಗಳನ್ನು ಮೇಲೆ ಇಟ್ಟು ನನ್ನನ್ನು ಸ್ಮಶಾನಕ್ಕೆ ಕರ್ಕೊಂಡೋಗಿ ನನ್ನ ಹೆಣ ಹೂಡಬೇಕಾದ್ರೆ
ನೋಡಿ, ನಾವು ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ತಗೊಂಡೋಗಿಲ್ಲ, ಇಲ್ಲಿಂದನೇ ಸಂಪಾದನೆ ಮಾಡಿದ್ದೇವೆ. ಮತ್ತು ಇಲ್ಲಿಂದ ಬಿಟ್ಟು ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಿದ್ದೇವೆ. ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೇವೆ ಅಂತಂದ್ರೂ ಕೂಡ ನಾವು ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ್ರು ಕೂಡ ನಿದ್ದೆ ಬರೋದಿಲ್ಲ. ನಮ್ಮ ಮನೆಗೆ ಒಂದ್ಸಲ ಬನ್ನಿ ಎಲ್ಲರೂ. ನಮ್ಮ ಮನೇಲಿ ದಾಸೋಹ ಇದೆ. ಹೇಗಿದೆಯಪ್ಪ ಅಂತಂದರೆ, PSI ಮೇಡಮ್ ಮಾತಾಡಿ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ಬೋದು, ಬರ್ಬೋದು, ಹೊರಗಿಂದ ಗಂಟೆ ಬರ್ಬೋದು ಅಂತ ತಿಳ್ಕೊಂಡಿದ್ದೀರಾ ನೀವು ಯಾರಾದರೂ? ನನ್ನ ಮನೆಯಲ್ಲಿ ಭಾಳ ಸಿಂಪಲ್. ಯಾವ ಸೋಫಾ ಇಲ್ಲ, ಕೂಲರ್ ಇಲ್ಲ, AC ಇಲ್ಲ, ಯಾವುದು ಎಂಥದ್ದು ಇಲ್ಲ. 1-2 ಫೈಬರ್ ಕುರ್ಚಿ ಅದಾವೆ. ಒಂದು ಕೌದಿ ಹಾಸ್ಕೋಬೇಕು, ಒಂದು ಕೌದಿ ಹೊಚ್ಕೋಬೇಕು. ಮಷಿನ್ ಮೇಲೆ ಹೊಲ್ದಂಥ ಕೌದಿಗಳು. ಮೊದಲು ನಮ್ಮಮ್ಮ ಕೌದಿ ಕೈಯಿಂದ ಹೊಲಿತಿದ್ರು. ನನ್ನ ಅಕ್ಕ ಕೂಡ ಟೀಚರ್ ಆದರೆ ಅವರು ಕೂಡ 1 ಲಕ್ಷ ಸ್ಯಾಲ್ರಿ ಎತ್ತುತ್ತಾರೆ. ಅವ್ರ ಮನೆಯಲ್ಲೂ ಕೂಡ ಒಂದು ಕೌದಿ ಹಾಸಬೇಕು, ಒಂದು ಕೌದಿ ಹೊಚ್ಕೋಬೇಕು. ನೀವು ನಂಬ್ತಿರೋ ಇಲ್ಲೋ ನೀವ್ರೆ ಹಿಂಗೆ ಹೇಳ್ಬೋದು ಅಂತ. 14 ಗ್ರಾಮ್ ಬಂಗಾರ ಇದೆ ನನ್ನ ಮನೇಲಿ. ಎಷ್ಟಿದೆ? 14 ಗ್ರಾಮ್. 1 ತೊಲ 4 ಗ್ರಾಮ್. ಅದು ನೌಕರಿಗೆ ಬಂದಾಗ ಕೊಂಡ್ಕೊಂಡಿಲ್ಲ. 93ನಲ್ಲಿ ನಮ್ಮ ಅಜ್ಜಿ ನಮಗೆ ನಾವು ಅವಾಗ ಸ್ವಲ್ಪ ಮನೇಲಿ ಟ್ಯೂಷನ್ ಹೇಳ್ತಿದ್ರು ಎಲ್ಲರೂ. ಬಂದಂಥ ದುಡ್ಡಿನಲ್ಲಿ ಇದು ಒಂದು ಮ್ಯಾರೇಜ್ ಸ್ಕಾಲರ್ಶಿಪ್ನಲ್ಲಿ 550 ರೂಪಾಯಿಗೆ ಕಿವಿ ಓಲೆ ತೊಗೊಂಡಿದ್ದೆ. ಆ ಕಿವಿ ಓಲೆ ಇನ್ನೂವರೆಗೆ ಬಿಚ್ಚಿಲ್ಲ ನಾನು. 14 ಗ್ರಾಮ್ ಬಂಗಾರ ಆವಾಗಿನ ಕಾಲದ ಇದು ಒಂದು ಹಿಡ್ಕೊಂಡು 1 ತೊಲದ 11 ಗ್ರಾಮ್ದು ಒಂದು ಲಾಕೆಟ್ ಇದೆ, ಸಣ್ಣ ಇದ್ದಾಗಿನ ಮಾಡಿಸಿದ್ದು ನಮ್ಮ ತಾಯಿಯದು. ಅದು ಬಿಟ್ಟರೆ ಇನ್ನೂವರೆಗೆ ನಾನು 1 ಗುಂಜಿ ಬಂಗಾರ ಕೊಂಡ್ಕೊಳ್ಳಿಕ್ಕೆ ನನ್ನಿಂದ ಆಗಲ್ಲ. ಯಾಕೆ ಗೊತ್ತಾ? ವ್ಯಾಮೋಹ ಬೇಡ. ನಾವು ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. ನಮ್ಮಂಥ ಸನ್ಯಾಸಿಗಳಿಗೆ, ಬ್ರಹ್ಮಚಾರಿಗಳಿಗೆ ಅವೆಲ್ಲ ಶಾಶ್ವತ ಅಲ್ಲ. ಯಾಕೆ ಅಂತಂದರೆ, ನಾನು ಆಸೆ ಪಡ್ತಾ ಹೋಗಿದ್ದರೆ ದುರಾಸೆ ಆಗ್ತದೆ. ದುರಾಸೆ ನಿರಾಸೆ ಆಗಿದ್ದರೆ ದುಃಖ ತುಂಬಿ ಬರ್ತದೆ, ಜೀವನ ಖಿನ್ನತೆಗೆ ಒಳಗಾಗ್ತದೆ ಅಂತ ಹೇಳಿ ನಾವೆಲ್ಲ ವ್ಯಾಮೋಹಗಳನ್ನು ತ್ಯಾಗ ಮಾಡಿದವರು ನಾವು ಬ್ರಹ್ಮಚಾರಿಗಳು. ನೀವು ತ್ಯಾಗ ಮಾಡಬೇಡ್ರಿ. ನಿಮಗೆ ಸಂಸಾರ ಇದೆ, ಗಂಡ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ನೀವು ಖುಷಿಯಿಂದ ಇರಬೇಕು. ನೀವು ಒಳ್ಳೆ ಮೇಕಪ್ ಮಾಡ್ಕೊಳ್ರಿ, ಒಳ್ಳೆ ಬಟ್ಟೆ ಹಾಕೊಳ್ರಿ, ಒಳ್ಳೆ ಆಭರಣಗಳು ಹಾಕೊಳ್ರಿ, ಖುಷಿಯಿಂದ ಇರ್ರಿ. ಅದನ್ನ ನೋಡಿ ನಾವು ಖುಷಿ ಪಡ್ತೇವೆ. ಯಾಕೆ ಅಂದರೆ ನಮ್ಮಂಥ ಬ್ರಹ್ಮಚಾರಿಗಳಿಗೆ ಅದು ಒಪ್ಪೋದು. ನನ್ನ ಹತ್ರ 2 ವೀಲರ್ ಸಹಿತ ಇಲ್ಲ ಸ್ವಂತದ್ದು. ಸರ್ಕಾರಿ 2 ವೀಲರ್ ಇದೆ, ಅದ್ರ ಮೇಲೆ ಹೋಗ್ತಾನೆ, ಇಲ್ಲ ಆಟೋನಲ್ಲಿ ಹೋಗ್ತಾನೆ. ನಾನು ಅಣ್ಣಾಜಿಯವ್ರು ನನಗೆ ಕಾರ್ ಮಾಡಿ ಕಳಿಸ್ತೀನಿ ರೀ ಅಮ್ಮ ಅಂತಂದರು. ಬೇಡ ರೀ ಅಣ್ಣಾಜಿ, ನನಗೆ ಯಾವುದು ಬೇಡ, ನಾನು ಬಸ್ಸಿಗೆ ಬರ್ತೇನೆ ಅಂತಂದರೆ ಅವ್ರು ಕಾರಿಗೆ ಬನ್ನಿರಿ ಅಂತ ಹೇಳಿದ್ರು ನನಗೆ. ನಾನು ಕಾರಿಗೆ ಬಂದರೆ, ಇಲ್ಲಾಂದ್ರೆ ನಾನು ಭಾಳ ಸಿಂಪಲ್ ಇದ್ದೇನೆ. ನಾನು ವ್ಯಾಮೋಹ ಇಲ್ಲ ನನಗೆ. ಯಾಕೆ ಅಂತಂದರೆ ಯಾವುದು ನನ್ನದಲ್ಲ. ಭಕ್ತಿ ಜೀವನ ಸಮಯ ನನ್ನದಿದೆ. ನಾನು ಅದನ್ನ ಮಾತ್ರ ಸಂಪಾದನೆ ಮಾಡಬೇಕು. ನಮ್ಮ ಅಜ್ಜಿ ಕೂಡ ದಯ ಹೋಗ್ತಾರೆ, ನಮ್ಮ ತಾಯಿ ಕೂಡ, ನನ್ನ ಅಕ್ಕ ಕೂಡ, ನನ್ನ ತಂಗಿ ಇನ್ನೊಬ್ಬಳು ಬಾಂಬೆನಲ್ಲಿ ಇರ್ತಾಳೆ. ಅವಳಂತೂ ಮಹಾನ್ ಶರಣೆ. ಅವಳು ಏನು ಹೇಳ್ತಾಳೆ ಅದು ಮಾತು ನಿಜ ಆಗ್ತವೆ. ಅಷ್ಟು ಭಕ್ತಿವಂತೆ ಅವಳು. ನಮ್ಮ ಮನೆಯಲ್ಲಿ ಅಜ್ಜಿಯಿಂದ ನಮಗೆ ಈ ಭಕ್ತಿ ಮಾರ್ಗ ಸಿಕ್ಕಿದೆ. ನಮ್ಮ ಅಜ್ಜಿಗೆ ನಾನು ಧನ್ಯವಾದ ಹೇಳ್ತೇನೆ. ದಿನಾಲೂ ನೆನೆಸ್ತಾ ಇರ್ತೇನೆ ನಮ್ಮ ಅಜ್ಜಿಗೆ ನಾನು. ಅದಕ್ಕೆ ದಯವಿಟ್ಟು ಯಾಕೆ ಈ ಮಾತು ಹೇಳ್ತಾನೆ ಅಜ್ಜಿ ಬಗ್ಗೆ ಅಂತಂದರೆ, ಕೆಲವು ಜನ ತಾಯಂದರು ಮನೆ ಸೊಸೆ ಬಂದ ತಕ್ಷಣ ವಯಸ್ಸಾದ ವಯೋವೃದ್ಧರು ಮನೇಲಿ ಇರೋದು ಬೇಡ, ಗಂಡನಿಗೆ ಪಿಸ್ಬಿಟ್ಟು ಹೇಳೋದು ಬೇಡ. ದಯವಿಟ್ಟು ಆ ಮುದ್ಕಿಗೆ ಹೋಗಿ ಅನಾಥಾಶ್ರಮಕ್ಕೆ ಹಾಕಿ, ವೃದ್ಧಾಶ್ರಮಕ್ಕೆ ಹಾಕ್ರಿ ಅಂತ ಹೇಳೋದು ಬೇಡ. ಯಾಕೆ ಅಂತಂದರೆ ಅವರಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ. ದಯವಿಟ್ಟು ತಾಯಂದ್ರಿಗೆ ಒಂದು ಮಾತು ಹೇಳಿಕೆ ಇಷ್ಟಪಡ್ತೇನೆ. ನಿಮ್ಮ ಅತ್ತೆ ಮಾವಂದರಿಗೆ ನಿಮ್ಮ ತಂದೆ ತಾಯಿಯಂತೆ ಪ್ರೀತಿ ಮಾಡಿರಿ. ನಿಮ್ಮ ನಾದಿನಿ ನೆಗೆಣಿಯರಿಗೆ ನಿಮ್ಮ ಅಕ್ಕ ತಂಗಿಯರಂತೆ ಪ್ರೀತಿ ಮಾಡಿರಿ. ನಿಮ್ಮ ಭಾವ ಮೈದಂದರಿಗೆ ನಿಮ್ಮ ಮಕ್ಕಳಂತೆ, ತಮ್ಮಂದ್ರಂತೆ, ಅಣ್ಣಂದ್ರಂತೆ ಪ್ರೀತಿ ಮಾಡಿರಿ. ಅಲ್ಲಿ ಪ್ರೀತಿಯ ಬಾಂಧವ್ಯ ಬೆಸೋಕೆ ಪ್ರಯತ್ನ ಪಡ್ರಿ, ಬಾಂಧವ್ಯ ಮುರ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡ್ರಿ. ಯಾಕೆ ಅಂತಂದರೆ ಈ ಬಾಂಧವ್ಯ ಭಾಳ ಪ್ರೀತಿ ಇದ್ದಿರ್ತದೆ. ನೋಡ್ರಿ, ಒಂದ್ಸಲ ಕಟ್ಕೊಳ್ಳಿ. ಯಾರಾದ್ರೂ ಮನೇಲಿ ಒಂದು ಎದುರು ಆಡಿದ್ದಾರೆ ಅಂದರೆ ಆಯಿತು ಅಂತ. ಈಗ ನನ್ನ ಮನೆಯಲ್ಲಿ ನನ್ನಷ್ಟು ಸೈಲೆಂಟ್ ಇಡಿ, ನಮ್ಮ ಮನೆತನ ಯಾಕೆ, ನಮ್ಮ ಕುಲದಲ್ಲೇ ನನ್ನಷ್ಟು ಸೈಲೆಂಟ್ ಯಾರು ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಾನಿನ್ನೂ ಸೈಲೆಂಟ್ ಆಗಬೇಕು. ಭಕ್ತಿ ಮಾರ್ಗದಲ್ಲಿ ಹೋಗಿದ್ದೇನೆ ಅಂತಂದರೆ ನಾನು ಯಾರಿಗೂ ಸಹಿತ ನಾನು ಮನಸ್ಸು ನೋಯಿಸಬಾರ್ದು. ಒಂದು ಜೀವಕ್ಕೂ ಒಂದು ಜೀವಿಗೂ ಸಹಿತ ನಾನು ನೋಯಿಸೋಕ್ಕೆ ಇಷ್ಟಪಡಲ್ಲ. ಯಾಕೆ? ನನಗೆ ಪ್ರೀತಿ ಸಂಪಾದನೆ ಮಾಡಬೇಕಾಗಿದೆ. ಎಲ್ಲರ ಬಾಯಲ್ಲಿ ನಾನು ಹೌದು ಅನಿಸ್ಕೊಳ್ಬೇಕಾಗಿದೆ. ಅದಕ್ಕೆ ನಾನು ಯಾರ ಮನಸ್ಸು ನೋಯಿಸೋಕ್ಕೆ ಇಷ್ಟಪಡಲ್ಲ. ಎಲ್ಲರನ್ನ ಪ್ರೀತಿಯಿಂದ ಹಚ್ಕೊಂಡು ಬಿಡ್ತೇನೆ ನಾನು. ಅದಕ್ಕೆ ನನಗೆ ಒಂದಿಲ್ಲ ಅಂದರೂ ಕೂಡ ನಮ್ಮ ಗದಗೇಶಿಗೆ ಗೊತ್ತಿದೆ ನೋಡ್ರಿ. ಇಲ್ಲಿ ಗದಗೇಶಿ ಇಲ್ಲೇ ಕೊಪ್ಪಳದವರೇ ಇದ್ದಾರೆ, ಲಾಯರ್ ಅದ್ದಾರೆ, ಅಮ್ಮಾಜಿ ಅಂತ. ಅವ್ರು ಭಾಳ ನನಗೆ ಹಚ್ಕೊಂಡಿದ್ದಾರೆ. ನನಗೆ 40 ಲ್ಯಾಕ್ ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ ಸ್ಟೂಡೆಂಟ್ಗಳೇ ನನ್ನ ಫಾಲೋವರ್ಸ್ ತುಂಬ ಜನ ಇದ್ದಾರೆ. ಯಾಕಪ್ಪ ಮಕ್ಕಳಿಗೆ ನಾನು ಉದ್ಧಾರ ಮಾಡಬೇಕು, ಮಹಿಳೆಯರನ್ನ ಒಂದು ಕಿವಿ ಮಾತು ಹೇಳಬೇಕು ಅಂತಂದರೆ
ಹೆಣ್ಮಕ್ಳ ಕೈಯಲ್ಲಿದೆ. ಮನೆ ಸಂಸಾರ ಆಗಲಿ ಪ್ರತಿಯೊಂದು ರೀತಿಯಿಂದ ಹೆಣ್ಮಕ್ಳ ಕೈಯಲ್ಲಿದೆ. ನಮ್ಮಿಂದ ಏನಾಗಲ್ಲ ಹೆಣ್ಮಕ್ಳು ಅಂತ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ನಾವು ಬಡವರಿದ್ದೆ ಮೇಡಮ್ ಮಕ್ಳಿಗೆ ಓದಿಸೋಕ್ಕಾಗಲ್ಲ ಅಂತ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತಂದರೆ ಮಕ್ಕಳಿಗೆ ನಾವು ಬಡವರಿದ್ದೆ ಅಂತ ಮಕ್ಕಳ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಬಡತನ ನಮಗೆ ಇದೆ, ನಮ್ಮ ಮನೆಗೆ ಇದೆ. ಆದರೆ ಮಕ್ಕಳ ವಿದ್ಯೆಗೆ, ಬುದ್ಧಿಗೆ, ಜ್ಞಾನಕ್ಕೆ, ಲೇಖನಿಗೆ, ಅವರ ಪಠ್ಯ ಪುಸ್ತಕಗಳಿಗೆ, ಅವರ ಸಾಧನೆ ಹಾದಿಗೆ ಬಡತನ ಇಲ್ಲ ಅಂತ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆ ಮಾತಿಗೂ ನಾನು ಮಕ್ಕಳಿಗೆ ಎಜುಕೇಷನ್ ಕೊಡಿದೆ ಅಂತ ಹೇಳ್ತೇನೆ ಅಂದರೆ ಇದೇ ಉದ್ದೇಶಕ್ಕೆ. ಎಲ್ಲಿವರೆಗೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇರ್ತೀರಲ್ಲ ಅವ್ರ ಜೀವನ ಅಷ್ಟು ಉದ್ಧಾರ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ. ಅಂದರೆ ಒಂದು ಲಾಸ್ಟ್ ಮಾತು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾನೆ. ಎಲ್ಲರೂ ಇಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನೀವು ಭಜನೆ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ಭಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡ್ರಿ. ಎಲ್ಲ ಕಡೆಗೂ ನಾವು ಸಾಧನೆ ಮಾಡ್ಬೋದು. ನಾನು ಅನೇಕ ರೀತಿ ಸಾಧನೆ ಮಾಡಿದ್ದೇನೆ. ಯಾವ ಸಾಧನೆ ಕೂಡ ನನಗೆ ಖುಷಿ ಕೊಟ್ಟಿಲ್ಲ. ಭಕ್ತಿ ಮಾರ್ಗ ನನಗೆ ಭಾಳ ಖುಷಿ ಕೊಟ್ಟಿದೆ. ಈ ಸನ್ಮಾರ್ಗ ನನಗೆ ಭಾಳ ಖುಷಿ ಕೊಟ್ಟಿದೆ. ಅದಕ್ಕೆ ಇಂಥ ಮಾರ್ಗ ಸಿಗಬೇಕಾದ್ರೆ ಭಕ್ತಿವಂತರಿಗೆ ಮಾತ್ರ ಸಿಗ್ತದೆ. ಎಲ್ಲರಿಗೂ ಇಂಥ ದೈವ ಮಾರ್ಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಎಲ್ಲರ ಹತ್ರ ಭಕ್ತಿ ಇದೆ ಅಂತಾನೆ ಇಂಥ ಮಾರ್ಗದಲ್ಲಿ ದ್ಯಾಮಮ್ಮ ಅಮ್ಮನ ಈ ಶಕ್ತಿ ಪೀಠದಲ್ಲಿ ಬಂದು ಕೂತಿದ್ದೀರಾ ನೀವೆಲ್ಲರೂ. ಎಲ್ಲರಿಗೂ ಇಂಥ ಮಾರ್ಗ ಸಿಗೋದಿಲ್ಲ. ಅದಕ್ಕೆ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ, ಚಾಡಿ ಮಾಡಕ್ಕೆ ಹೋಗ್ಬೇಡ್ರಿ, ನಿಂದೆ ಮಾಡಕ್ಕೆ ಹೋಗ್ಬೇಡ್ರಿ, ಅಸೂಯೆ ಪಡಕ್ಕೆ ಹೋಗ್ಬೇಡ್ರಿ, ಅಹಂಕಾರ ತೋರ್ಸಕ್ಕೆ ಹೋಗ್ಬೇಡ್ರಿ, ಯಾವ ಜೀವರಾಶಿಗಳಿಗೂ ಹಿಂಸೆ ಕೊಡಕ್ಕೆ ಹೋಗ್ಬೇಡ್ರಿ, ಯಾರಿಗೂ ನೋವು ಕೊಡಕ್ಕೆ ಹೋಗ್ಬೇಡ್ರಿ. ಎಲ್ಲರಲ್ಲೂ ಪರಮಾತ್ಮನಿದ್ದಾನೆ ಅಂತ ತಿಳ್ಕೊಳ್ರಿ. ಯಾಕೆ ಅಂತಂದರೆ ಪರಮಾತ್ಮ ಹಲವು ರೂಪಗಳಲ್ಲಿ ನಮಗೆ ಬಂದು ದರ್ಶನ ಕೊಡ್ತಾ ಇದ್ದಾನೆ. ಭಾಗ್ಯ ನಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾನೆ. ಕಷ್ಟದಲ್ಲಿ ನಮಗೆ ಭಾಗಿಯಾಗಿ ನಮಗೆ ಒಬ್ಬ ಆಪ್ತ ಮಿತ್ರನಂತೆ ದೇವರು ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕೆ ದೇವರಿಗೆ ನಾವು ಒಂದು ಆಪ್ತ ಮಿತ್ರನಂತೆ ತಿಳ್ಕೊಂಡು ನಮ್ಮ ಕಷ್ಟ ದುಃಖಗಳನ್ನು ನೀವು ಸಿಕ್ಕೋರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ತಾಯಂದ್ರೆ ಯಾರಾದರೂ ನಮಗೆ ಬೇಕಾದವ್ರದಾರ ಅಂತ ಹೇಳಿ ನಮ್ಮ ಕಷ್ಟ ದುಃಖಗಳನ್ನು ಹೇಳಿದ್ರೆ ಆಮೇಲೆ ಅದು ಹೆಚ್ಚಿನ ದುಃಖ ಆಗ್ತದೆ. ಅದಕ್ಕೆ ನಮ್ಮ ಎಲ್ಲರ ಆಪ್ತ ಮಿತ್ರ ದೇವರೊಬ್ಬನೇ ಇದ್ದಾನೆ. ನಾವೇನೇ ಹೇಳಬೇಕಾದ್ರೂ ಕೂಡ ದೇವ್ರ ಮುಂದೆ ಹೇಳ್ಕೊಳ್ರಿ. ದೇವ್ರು ನಮಗೆ ಕಷ್ಟ ಕಾಲದಲ್ಲಾಗಲಿ ಒಳ್ಳೆ ಕಾಲದಲ್ಲಿ ದೇವ್ರು ನಮಗೆ ಸಹಾಯಕ್ಕೆ ಇರ್ತಾನೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಆ ದ್ಯಾಮಮ್ಮ ತಾಯಿಯವರು ಹಾಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆ ದುರ್ಗಾ ಮಾತೆ ನಿಮಗೆಲ್ಲರ ಹೆಜ್ಜೆಗೂ ಮಾತಿಗೂ ನಿಮಗೆ ಜೈ ಕೊಡಲಿ. ಮತ್ತು ಈ ಸಲ ನಿಮ್ಮ ಬೆಳೆ ಎಲ್ಲ ಹಾನಿಯಾಗಿದೆ ಅಂತ ಹೇಳ್ತೀರಾ. 2026ನಲ್ಲಿ ನಿಮ್ಮ ಮುತ್ತಿನಂಥ ಬೆಳೆ ಬರ್ತದೆ. ಎಲ್ಲ ರೈತರ ಮುಖದಲ್ಲಿ ಖುಷಿಯಿಂದ ಕಂಗೊಳಿಸ್ತದೆ. ಆ ಮುಖಗಳು ಭಾಳ ಖುಷಿಯಿಂದ ಕಂಗೊಳಿಸ್ತದೆ ಅಂತ ಹೇಳಿ ನಾನು ಎಲ್ಲರಿಗೂ ನಮಸ್ಕರಿಸುತ್ತಾ ಹಾರೈಸ್ತಾ ನಿಜವಾಗ್ಲೂ ಹೇಳ್ತೇನೆ, ಭಾಳ ಮುತ್ತಿನಂಥ ಬೆಳೆ ಬರ್ತದೆ 2006ನಲ್ಲಿ. ಮತ್ತು ಈ ಊರಿನಲ್ಲಿ ಒಳ್ಳೆ ಕಾರ್ಯಗಳಾಗ್ತವೆ. ಭಾಳ ಒಳ್ಳೆ ಸಾಧನೆ ಮಾಡಿ ಸಾಧಕರ ಸಾಲಿನಲ್ಲಿ ಕೂಡ ಕಾತರ್ಕಿ ಒಂದು ಸಾಧಕರ ಸಾಲಿನಲ್ಲಿ ಒಂದು ಊರಾಗ್ತದೆ ಅಂತ ಹೇಳ್ತಾ ನಾನು ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಹಿರೇಗೌಡರ ಅಣ್ಣರ ಫ್ಯಾಮಿಲಿಗೂ ಕೂಡ ಭಗವಂತ ಸದಾ ಒಳ್ಳೆಯದನ್ನೇ ಮಾಡಲಿ. ಅವ್ರ ಮನೆಯಲ್ಲಿ ಸದಾ ಅನ್ನಪೂರ್ಣೆ ವಾಸವಾಗಿದ್ದಾಳೆ. ಹಾಗೆ ಎಲ್ಲ ದೇವರುಗಳು ಅಲ್ಲಿ ವಾಸವಾಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.